ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಚನಾ ರವಿಕುಮಾರ್. ಕೋವಿಡ್ ಅಂದ್ರೇನೆ ಎಲ್ರಿಗೂ ಭಯ. ಯಾಕಂದ್ರೆ ಹೋದ ಸರಿ ಕೋವಿಡ್ ಇಂದ ಆಗಿರೋ ಅನಾಹುತಗಳಿಂದ ಜನ ಇನ್ನೂ ಚೇತರಿಸ್ಕೊಂಡೇ ಇಲ್ಲ. ಹೀಗಿರುವಾಗ ಕೋವಿಡ್ನ ಹೊಸ ತಳಿ ಬಂದಿದೆ, ಅದು ಮತ್ತೆ ಸದ್ ಮಾಡಕ್ಕೆ ಶುರು ಮಾಡಿದೆ. ಹಾಗಾದ್ರೆ ಇದು ಎಷ್ಟು ಡೇಂಜರಸ್, ಇದರ ಚಿಕಿತ್ಸೆ ಏನಿದೆ, ಪ್ರಿಕಾಷನ್ಸ್ ಏನು ತಗೋಬಹುದು, ಮನೆ ಮದ್ದುಗಳೇನಾದರೂ ಇದೆಯಾ, ಈ ಎಲ್ಲ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಆಯುರ್ವೇದ ತಜ್ಞರಾಗಿರುವಂಥ ಡಾಕ್ಟರ್ ಗಿರಿಧರ್ ಕಜೆ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಿಮಗೆ ಗೊತ್ತಿರೋ ಹಾಗೆ ಹೊಸ ಕೋವಿಡ್ ತಳಿ ಬಂದಿರೋದ್ರಿಂದ ಅದು ಎಷ್ಟು ಡೇಂಜರಸ್ ಅಂತ ನಿಮ್ಗೆ ಅನಿಸುತ್ತೆ ಡಾಕ್ಟರ್? ಸಾಮಾನ್ಯವಾಗಿ ಒಂದು ಪ್ರಬಲವಾದ ಭೂಕಂಪ ಆದರೆ ಅದರ ನಂತರ ಚಿಕ್ಕ ಚಿಕ್ಕ ಕಂಪನಗಳು ಆಗ್ತಾ ಇರ್ತದೆ. ಅದೇ ರೀತಿ ಅಷ್ಟೇ ಇದು, ಅಂದರೆ ಸಹಜ. ಅದು ಒಂದು ಮೇಜರ್ ಡಿಸೀಸ್, ಪ್ಯಾಂಡೆಮಿಕ್ ಆಗಿ ಇಡೀ ಜಗತ್ತನ್ನು ತಲ್ಲಣಗೊಳಿಸಿದಂಥ ಒಂದು ಕಾಯಿಲೆ, ಅದು ಅಲ್ಲಿಂದಲ್ಲಿಗೆ ಹಾಗೆ ಹೋಗಿಬಿಡೋದಿಲ್ಲ. ಅದು ಭಾಳಷ್ಟು ವರ್ಷಗಳ ಕಾಲ ಹೀಗೆ ಸ್ವಲ್ಪ ಪ್ರಮಾಣದಲ್ಲಿ ಪುನಃ ಕಾಣಿಸ್ಕೊಳ್ತಾ ಇರ್ತದೆ. ಈಗ ಉದಾಹರಣೆಗೆ H1N1 ಇದೆ, ಅಥವಾ ಡೆಂಗು ಇದೆ, ಚಿಕುನ್ಗುನ್ಯ ಇದೆ. ಇಂಥದ್ದೆಲ್ಲ ಈ ಎಪಿಡೆಮಿಕ್ ಅಥವಾ ಪ್ಯಾಂಡೆಮಿಕ್, ಅದು ಯಾವುದೇ ಅಂಥ ಮೇಜರ್ ಕಾಯಿಲೆಗಳು ಸಾಂಕ್ರಾಮಿಕ ಆಗಿರುವಂಥದ್ದು. ಅದು ಮತ್ತೆ ಸ್ವಲ್ಪ ಅಷ್ಟು ತೀವ್ರವಾಗಿರೋದಿಲ್ಲ. ಈಗ ಡೆಂಗು ಫೀವರಲ್ಲಿ ಕೂಡ ಆರಂಭದಲ್ಲಿ ಏನು ಡೆತ್ಸ್ ಆಗ್ತಾ ಇತ್ತು, ಆ ಮಾರ್ಟಾಲಿಟಿ ಈಗ ನಂತರ ಇಲ್ಲ, ಅದು ಕಡಿಮೆ ಆಗಿಬಿಡುತ್ತೆ ತುಂಬ. ಮತ್ತು ಜನರು ಕೂಡ ಅದರಲ್ಲಿ ಏನು ಮೆಜರ್ಮೆಂಟ್, ಏನು ನಾವು ತಗೊಳ್ಬೇಕು ಮೆಜರ್ಸ್ ಅಂತ ಹೇಳೋದನ್ನು ತಿಳ್ಕೊಳ್ತಾರೆ. ಅದು ಒಂದು. ದೇಹದಲ್ಲಿ ನ್ಯಾಚುರಲ್ ಆಗಿ ರೋಗ ನಿರೋಧಕ ಶಕ್ತಿ ಕೂಡ ಅದಕ್ಕೆ ಸಂಬಂಧಪಟ್ಟಾಗ ಸ್ವಲ್ಪ ಜಾಸ್ತಿ ಆಗಿರ್ತದೆ. ಹಾಗಾಗಿ ಜನರಿಗೆ ಅದನ್ನು ಫೇಸ್ ಮಾಡೋ ಶಕ್ತಿ ಹೆಚ್ಚಿರ್ತದೆ, ಮಾನಸಿಕವಾಗಿ ಕೂಡ ಹೆಚ್ಚು ಸಿದ್ಧರಾಗಿರ್ತಾರೆ. ಈ ಕಾರಣದಿಂದಾಗಿ ಅದು ಮೈಲ್ಡ್ ಆಗಿರ್ತದೆ. ಮತ್ತು ಆ ತಳಿ ಕೂಡ ಈಗ ಅದರ ಸಬ್ ವೆರೈಟಿ ಬಂದಿರುವಂಥದ್ದು, ಹೊಸ ವೆರೈಟಿ ಅಲ್ಲ, ಅದರದ್ದೇ ಸಬ್ ವೆರೈಟಿ ಬಂದಿರೋದು. ಹಾಗಾಗಿ ಅದರ ತೀವ್ರತೆ ತುಂಬ ಕಡಿಮೆ ಇರ್ತದೆ. ಹಾಗಾಗಿ ಜನರು ಈಗ ಪುನಃ ಬಂತು ಅಂತ ಹೆದರಬೇಕಾದ ಅಗತ್ಯ ಖಂಡಿತ ಇಲ್ಲ. ಮೇಜರ್ ಇದನ್ನೇ ಫೇಸ್ ಮಾಡಿ ಆಗಿದೆ. ಈಗ ತುಂಬ ಮೈನರ್ ಆಗಿ ಬರುವಂಥದ್ದನ್ನು ಫೇಸ್ ಮಾಡಲಿಕ್ಕೆ ಅಷ್ಟು ಕಷ್ಟ ಇಲ್ಲ. ಇದೇನು ಡೇಂಜರಸ್ ಅಲ್ಲ ಅಂತ ಹೇಳ್ತಾರೆ? ಖಂಡಿತ ಅಲ್ಲ. ಡೆತ್ಗಳಾಗೋದು ತುಂಬ ರೇರ್ ಆಗಿದ್ದಾಗ. ತುಂಬ ಬೇರೆ ಯಾವುದೋ ಕಾಯಿಲೆಗಳ ಜೊತೆಯಲ್ಲಿದ್ದು ಅಂಥ ತೊಂದರೆಗಳಿಂದಾಗಿ ಸಾವು ಏನೋ ಆಗುವ ಚಾನ್ಸಸ್ ಇರ್ಬೋದು ಬಿಟ್ಟರೆ, ನೇರವಾಗಿ ವೈರಸ್ಸೇ ಅಷ್ಟು ಪ್ರಬಲ ಆಗಿರೋದಿಲ್ಲ. ಈಗ ಅದು ವೈರಸ್ಸು ದುರ್ಬಲ ಆಗಿರ್ತದೆ, ಜೊತೆಯಲ್ಲಿ ದೇಹ ಪ್ರಬಲ ಆಗಿರ್ತದೆ. ಈ ಎರಡು ಫ್ಯಾಕ್ಟರ್ಸ್ ಇದೆ. ಹಾಗಾಗಿ ಹೆದರುವ ಅಗತ್ಯ ಇಲ್ಲ. ಸ್ವಲ್ಪ ಎಚ್ಚರ ವಹಿಸ್ಕೊಂಡ್ರೆ ಮಾನಸಿಕವಾಗಿ ಗೊಂದಲ ಆಗೋದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಹೇಳ್ದಂಗೆ ಈಗ ಬಾಡಿಗೆ ರೆಸಿಸ್ಟೆನ್ಸ್ ಬಂದಿರುತ್ತೆ ಅಂತ ಡಾಕ್ಟರ್. ಹಂಗಾದ್ರೆ ಒಂದ್ಸರಿ ಕೊರೋನಾ ಬಂದ್ರೆ ಮತ್ತೆ ಬರಲ್ಲ ಅಂತನಾ? ಪುನಃ ಬಂದಿದೆ ಅಂದ್ರೆ ಬಂದಿರೋರಿಗೆ ಆಲ್ರೆಡಿ ಮತ್ತೆ ಬರುತ್ತೆ, ಬರೋ ಸಾಧ್ಯತೆಗಳಿವೆ. ಕಳೆದ ವೇವ್ಗಳಲ್ಲಿ ಕೂಡ ಒಮ್ಮೆ ಬಂದವರಿಗೆ ಮತ್ತೆ ಪುನಃ ಬಂದದ್ದೆಲ್ಲ ಇದೆ. ಅದೀಗ ಡೆಂಗು ಫೀವರ್ ಕೂಡ ಬಂದವರಿಗೆ ಪುನಃ ಬರೋದು ಇದೆ. ಹಾಗೆ ಚಿಕುನ್ಗುನ್ಯ ಕೂಡ ಒಮ್ಮೆ ವೈರಲ್ ಡಿಸೀಸ್ ಬಂದರೆ ಪುನಃ ಬರೋದಿಲ್ಲ ಅಂತ ಹೇಳೋದು ಸಾಮಾನ್ಯ ನಿಯಮ. ಅದು ಜನರಲ್ ಆಗಿ ಬಾಡಿ ಇಮ್ಯುನಿಟಿ ಡೆವಲಪ್ ಮಾಡಿದ್ರೆ ಪುನಃ ಬರೋದಿಲ್ಲ ಅಂತ. ಬರುವುದೇ ಇಲ್ಲ ಅಂತಲ್ಲ, ಬರ್ತದೆ, ಕೆಲವೊಮ್ಮೆ ಬರೋದಿದೆ, ಸಾಮಾನ್ಯವಾಗಿ ಬರೋದಿಲ್ಲ ಅಂತ. ಹಾಗಾಗಿ ಜನರು ಅದರ ಯಾವುದೆಲ್ಲ ರೀತಿಯಲ್ಲಿ ನಾವು ಅದನ್ನು ತಡಿಬೋದು ಅಂತ ಗೊತ್ತಿದೆ. ಔಷಧ ಅಂತ ಹೇಳೋದು ನೇರವಾಗಿ ಕಂಡುಹಿಡಿಯದೇ ಇದ್ದರೂ ಕೂಡ ಯಾವುದೆಲ್ಲ ರೀತಿಯಲ್ಲಿ ಔಷಧ ತಗೊಂಡು ಉಪಚಾರ ಮಾಡಿ, ಯಾವ ರೀತಿಯಲ್ಲಿ ಆಹಾರ ವಿಹಾರ ಅದನ್ನು ಇಟ್ಕೊಂಡು ಹೇಗೆ ತಡಿಲಿಕ್ಕಾಗ್ತದೆ, ಸ್ಪ್ರೆಡ್ ಆಗೋದನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳಿಕ್ಕಾಗ್ತದೆ, ಬಂದಾಗ ಹೇಗೆ ಬೆಟರ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕಾಗ್ತದೆ, ಇದೆಲ್ಲ ನಮಗೆ ಗೊತ್ತಿದೆ. ಈಗೆಲ್ಲ ಎಕ್ಸ್ಪರ್ಟ್ಗಳಿಗೆ ಪ್ರತಿಯೊಬ್ಬರು ಕೂಡ. ಹಾಗಾಗಿ ಹೆದರೋದಾಗತ್ತೆ ಇಲ್ಲ. ಬಟ್ ಆ್ಯಕ್ಚುಲಿ ಏನೇ ದೊಡ್ಡವರಿಗಂತೂ ಖಂಡಿತ ಭಯ ಇದ್ದೇ ಇರುತ್ತೆ ಡಾಕ್ಟರ್. ಯಾಕಂದರೆ ಸ್ಕೂಲ್ ರಿಓಪನ್ ಆಗ್ತಾ ಇದೆ, ಮಳೆ ಇದೆ, ಡೆಂಗು ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಹೀಗಿರುವಾಗ ಪೇರೆಂಟ್ಸ್ ಆಗಿ ಏನು ಪ್ರಿಕಾಷನ್ ತೊಗೋಬೋದು ಡಾಕ್ಟರ್ ಮಕ್ಕಳಿಗೆ? ಒಂದು, ಯಾವ ಟೈಮ್ನಲ್ಲಿ ಇದು ಬಂದಿದೆ ಅಂತ, ಈಗ ಪುನಃ ಬಂದಿರುವಂಥದ್ದು ಯಾವ ಟೈಮ್ನಲ್ಲಿ ಅಂತ ಹೇಳೋದು ಇಂಪಾರ್ಟೆಂಟ್. ಈಗ ಮಳೆಗಾಲ ಆರಂಭ ಆಯಿತು. ಈಗ ಯಾವುದೋ ಬೇಸಿಗೆಯಲ್ಲಿ ಬಂದರೆ ಆಗುವ ಇಂಪ್ಯಾಕ್ಟ್ ಅಥವಾ ಮಳೆಗಾಲದಲ್ಲಿ ಎಲ್ಲ ಒಂದೇ ಇಂಪ್ಯಾಕ್ಟ್ ಅಲ್ಲ. ಈಗ ಅದೇ ವೈರಾಣು ಆಗಿದ್ದರೂ ಕೂಡ ಯಾವ ಸೀಸನ್ನಲ್ಲಿ ಅದು ನಮ್ಮನ್ನು ಇಂಪ್ಯಾಕ್ಟ್ ಮಾಡ್ತಾಯಿದೆ ಅಂತ ಹೇಳೋದು ಭಾಳ ಮುಖ್ಯ. ಹಾಗೆ ಈ ಸೀಸನ್ನಲ್ಲಿ ಈಗ ಮಳೆಗಾಲ ಆರಂಭ ಆದ ತಕ್ಷಣ ಒಂದು ಮೇಜರ್ ನೆಗೆಟಿವ್ ಫ್ಯಾಕ್ಟರ್ ಏನು ಅಂತ ಹೇಳಿದರೆ, ಈ ಸಾಮಾನ್ಯ ಕೋಲ್ಡ್ ಕಾಫ್ಗಳು, ವೈರಲ್ ಫೀವರ್, ಇನ್ಫ್ಲೂಯೆನ್ಸಾ ಇದೆಲ್ಲ ಭಾಳ ಕಾಮನ್ ಆಗಿ ಆಗ್ತಾ ಇರ್ತದೆ. ಅಥವಾ ಮಳೆಗೆ ಒದ್ದೆ ಆಗಿ ಏನೋ ಆ ದಿವಸ ಶೀತ ಜ್ವರ ಆರಂಭ ಆಗ್ತದೆ. ಹಾಗೆ ಆದ್ದರಿಂದ ತೊಂದರೆ ಅಂತಲ್ಲ. ಹಾಗೆ ಹೆಚ್ಚಾದ ತಕ್ಷಣ ಜನರು ಯಾವುದೇ ಶೀತ ಜ್ವರ ಬಂದರೂ ಕೂಡ ತಕ್ಷಣ ಅದನ್ನು ಕೋವಿಡ್ ಅಂತ ತಿಳ್ಕೊಂಡು ಹೆದರ್ಲಿಕ್ಕೆ ಆರಂಭ ಮಾಡ್ತಾರೆ. ಹಾಗಾಗಿ ಒಂದು ಮುಖ್ಯವಾದ್ದೇನು ಅಂತ ಹೇಳಿದರೆ, ಶೀತ ಜ್ವರ ಬರದಾಗೆ, ಸಾಮಾನ್ಯ ಶೀತ ಜ್ವರ ಬರದಾಗೆ ಅವಾಯ್ಡ್ ಮಾಡಿಕೊಂಡ್ರೆ, ಈಗ ಒಂದು 100 ಕೇಸು ಶೀತ ಜ್ವರದವರಿದ್ದರೆ ಅದರಲ್ಲೊಂದು ಒಬ್ಬರಿಗಿಬ್ಬರಿಗೂ ಕೋವಿಡ್ ಇರಲಬಹುದು ಅಷ್ಟೇ. ಅಂದರೆ ಆ ಪರ್ಸೆಂಟೇಜ್ ಭಾಳ ಕಡಿಮೆ ಇರೋದು, ಎಷ್ಟೋ ಜನರಲ್ಲಿ ಒಬ್ರಿಗೆ ಇರೋದು. ಹಾಗೆ ಬಂದವರೆಲ್ಲ ನನಗೆ ಬಂದಿರೋದು ಕೋವಿಡ್ ಅಂತ ತಿಳ್ಕೊಳ್ಳೋದಲ್ಲ. ಕೆಮ್ಮು ಶೀತ
ಜ್ವರ ಬಂದ ತಕ್ಷಣ ಓ ಇದು ಕೋವಿಡ್ ಬಂದಿದೆ ಅಂತ ಹೇಳ್ಕೊಂಡು ಹೆದರುವುದಲ್ಲ. ಅದು ಒಂದು. ಹಾಗಾದರೆ ಗೊಂದಲವನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ? ಜನರಿಗೆ ಈಗ ಪರೀಕ್ಷೆ ಇರ್ತದೆ, ಸಾಮಾನ್ಯ ಮಾರ್ಚ್ ಏಪ್ರಿಲ್ನಲ್ಲಿ ಪರೀಕ್ಷೆಗಳಿರ್ತದಲ್ಲ, ಆ ಪರೀಕ್ಷೆ ಟೈಮ್ನಲ್ಲಿ ಯಾವುದೇ ಮಕ್ಕಳಿಗೆ ಕೂಡ ಶೀತ ಜ್ವರ ಆಗದಾಗ ಪೇರೆಂಟ್ಸ್ ನೋಡ್ಕೊಳ್ತಾರೆ ನೋಡಿ. ಅಂದರೆ ಶೀತ ಜ್ವರ ಬರೋದೇ ಇಲ್ಲ ಅಂತಲ್ಲ, ಇರ್ತದೆ ಎಲ್ಲ ಕಡೆ. ಮಕ್ಕಳಿಗೆ ಬರೆದಾಗ ನೋಡ್ಕೊಳ್ತಾರೆ, ಯಾಕೆ ಎಕ್ಸಾಮ್ ಇದೆ, SSLC ಎಕ್ಸಾಮ್ ಇದೆ, PUC ಎಕ್ಸಾಮ್ ಇದೆ. ತುಂಬ ಕೇರ್ಫುಲ್ಲಾಗಿ ಮ್ಯಾನೇಜ್ ಮಾಡಿ ಫುಡ್ ಸಿಸ್ಟಮ್ ಅಥವಾ ಅವ್ರ ಲಿವಿಂಗ್ ಸ್ಟೈಲ್ ಇದನ್ನೆಲ್ಲ ಸ್ವಲ್ಪ ಸರಿ ಮಾಡಿಕೊಂಡ್ರೆ ಅದನ್ನು ತಡೀಲಿಕ್ಕೆ ಆಗ್ತದೆ ಅಂತ ಹೇಳೋದು ಸ್ಪಷ್ಟ. ಹಾಗಾಗಿ ಆಹಾರದಲ್ಲಿ ಸ್ವಲ್ಪ ಮಾಡಿಫಿಕೇಷನ್ ಮಾಡಿಕೊಂಡು, ಆಹಾರದಲ್ಲಿ ಮುಖ್ಯವಾಗಿ ಈ ಆಯುರ್ವೇದದ ಒಂದು ವರದಾನ ಏನು ಅಂತ ಹೇಳಿದರೆ ಸೀಸನಲ್ ರೆಜಿಮೆನನ್ನು ಆಯುರ್ವೇದ ಹೇಳಿದೆ. ಯಾವ ಸೀಸನಲ್ಲಿ ನಮಗೆ ಹೇಗೆ ಫುಡ್ ಸಿಸ್ಟಮ್ ಬೇಕು ಅಂತ. ಈಗ ಒಂದು ಬಜ್ಜಿ ಬೋಂಡ ಏನೋ ಇದೆ, ಅದನ್ನು ನೀವು ಸಮ್ಮರಲ್ಲಿ ತಗೊಂಡ್ರೆ ವಾಂತಿ ಭೇದಿ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಮಳೆಗಾಲದಲ್ಲಿ ತಗೊಂಡ್ರೂ ವಾಂತಿ ಭೇದಿ ಚಾನ್ಸಸ್ ಜಾಸ್ತಿ ಇರ್ತದೆ. ಅದೇ ಬೋಂಡವನ್ನು ಅದೇ ಯಾರು ನಿಮ್ಮ ಅಮ್ಮ ಮಾಡಿದರೆ ಅವರೇ ಪುನಃ ಮಾಡಿದರೆ, ಏನೆಲ್ಲ ಇಂಗ್ರೀಡಿಯೆಂಟ್ ಹಾಕಿ ಮಾಡಿದ್ದಾರೆ ಅದನ್ನೇ ಹಾಕಿ ಅದೇ ರೀತಿ ತಯಾರು ಮಾಡಿದರೆ ಚಳಿಗಾಲದಲ್ಲಿ ತಗೊಂಡಾಗ ಏನಾಗೋದಿಲ್ಲ ಅದು. ಯಾಕೆಂತೇಳಿದರೆ ಚಳಿಗಾಲದ ಸ್ವಲ್ಪ ಜಿಡ್ಡಿನಂಶ ಹೆಚ್ಚಿರುವಂಥ ಐಟಮ್, ಡೀಪ್ ಫ್ರೈಡ್ ಫುಡ್ಡನ್ನು ಸ್ವಲ್ಪ ತಗೊಂಡ್ರೆ ಏನು ತೊಂದರೆ ಇಲ್ಲ ಅಂತ ಆಯುರ್ವೇದದಲ್ಲಿದೆ. ಡೈಜೆಷನ್ ತುಂಬ ಸ್ಟ್ರಾಂಗ್ ಇರ್ತದೆ ಆಗ. ಹಾಗಾಗಿ ಫುಡ್ ಒಂದೇ ಆದರೂ ಕೂಡ ನಮ್ಮ ದೇಹ ಯಾವ ವಾತಾವರಣದ ಜೊತೆಯಲ್ಲಿದೆ ಅದನ್ನು ಹೊಂದ್ಕೊಂಡು ನಮ್ಮ ಮೇಲೆ ಅದು ಇಂಪ್ಯಾಕ್ಟ್ ಮಾಡೋದು. ಹಾಗೆ ಇಲ್ಲಿ ಕೂಡ ಆ ಸೀಸನಲ್ ರೆಜಿಮೆನ್ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ, ಈ ಮಳೆಗಾಲದಲ್ಲಿ ಏನು ಮಾಡಬೇಕು ಅಂತ ಆ ಕೇರ್ ತಗೊಂಡ್ರೆ ಆಗ ಶೀತ ಜ್ವರ ಕೆಮ್ಮು ಇದೆಲ್ಲ ಭಾಳ ಕಡಿಮೆ ಆಗ್ತದೆ. ಆಗ ಕನ್ಫ್ಯೂಷನ್ಸ್ ಕಡಿಮೆ ಆಗ್ತದೆ. ಅದು ಬರೀ ರೆಗ್ಯುಲರ್ ನಮ್ಮ ಸಾಮಾನ್ಯವಾಗಿ ಬರುವ ಶೀತ ಜ್ವರಕ್ಕೆ ಮಾತ್ರ ಅಲ್ಲ, ಈ ಕೋವಿಡ್ನಂತಹ ಕಾಯಿಲೆಯನ್ನು ತಡೆಯಲಿಕ್ಕೆ ಕೂಡ ತುಂಬ ಅನುಕೂಲಕರ. ಅದರಲ್ಲಿ ನೋಡಿ ತುಂಬ ಸರಳವಾದ ಕೆಲವಷ್ಟಿದೆ. ಒಂದು, ಯಾವ ಟೇಸ್ಟ್ನ ಫುಡ್ ತಗೊಳ್ಬೇಕು ಅಂತ. ಈಗ ಷಡ್ರಸಗಳು ಅಂತ 6 ಟೇಸ್ಟ್ಗಳಿದೆ ಅಂತ ಲೆಕ್ಕ. ಸಿಹಿ, ಹುಳಿ, ಉಪ್ಪು, ಖಾರ, ಒಗರು, ಕಹಿ, ಇದು 6 ಟೇಸ್ಟ್ಗಳು, ರಸಗಳು, ಆಹಾರದಲ್ಲಿರೋ ಟೇಸ್ಟ್ಗಳು. ಇದರಲ್ಲಿ ಸಿಹಿ ರಸ ಇರುವಂಥದ್ದನ್ನು ಸ್ವಲ್ಪ ಮಾಡ್ರೇಟಾಗಿ ತಗೊಳ್ಬೋದು. ಈ ಮಳೆಗಾಲದಲ್ಲಿ ಜಾಸ್ತಿ ತಗೊಳ್ಬಾರ್ದು, ಸ್ವೀಟ್ಗಳನ್ನೆಲ್ಲ ಜಾಸ್ತಿ ತಗೊಳ್ಳಿಕ್ಕೆ ಹೋಗಬಾರ್ದು, ಮಾಡ್ರೇಟಾಗಿ ತಗೊಳ್ಬೇಕು ಅಂತ ಇದೆ. ಆಮೇಲೆ ಹುಳಿ ಉಪ್ಪನ್ನು, ಹುಳಿ ಪದಾರ್ಥಗಳು ಅಥವಾ ಉಪ್ಪು ಸ್ವಲ್ಪ ಹಾಕಿರುವಂಥದ್ದು ಜಾಸ್ತಿ ಇರುವಂಥದ್ದು ಅಂಥ ಆಹಾರ ಹೆಚ್ಚು ಸೇವನೆ ಮಾಡಬೇಕು ಅಂತಿದೆ. ಕಹಿ, ಖಾರ ಮತ್ತು ಒಗರು ಅಂದರೆ ಆಸ್ಟ್ರಿಂಜೆಂಟ್ ಅಂತ. ಈ ನಾವು ಇದರಲ್ಲಿ ಯಾವುದು ಕೋಸಂಬರಿ ಎಲ್ಲ ಮಾಡ್ತೇವಲ್ಲ, ಸಾಮಾನ್ಯ ಫಂಕ್ಷನ್ಗಳಲ್ಲೆಲ್ಲ ಮಾಡಿ ತಗೊಳ್ತೇವೆ. ಬೇರೆ ಬೇರೆ ಕೋಸಂಬರಿ, ಬೇಳೆಗಳದ್ದು, ಹೆಸರು ಬೇಳೆ ಕೋಸಂಬರಿ ಇದೆಲ್ಲ ಮಾಡ್ತೇವೆ, ಅದೆಲ್ಲ ಒಗರ ಸೇರೋದು. ಈ 3 ಟೇಸ್ಟ್ಗಳದ್ದನ್ನು ಸ್ವಲ್ಪ ಕಡಿಮೆ ಸೇವನೆ ಮಾಡಬೇಕಾದ್ದು, ಅಂದರೆ ಹೆಚ್ಚು ಸೇವನೆ ಮಾಡಲೇಬಾರ್ದು, ಅದಕ್ಕೆ ಪ್ರಾಶಸ್ತ್ಯ ಕೊಡಬಾರ್ದು ಅಂತ. ಹುಳಿ ಮತ್ತು ಉಪ್ಪಿರೋದಕ್ಕೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಬೇಕಾದ್ದು. ಯಾವುದು ಹುಳಿ ಉಪ್ಪಿರೋದು? ರಸಮ್ಮು ಹುಳಿ ಪ್ರಧಾನ, ಆಮೇಲೆ ಸಾಂಬಾರು ಸಾಲ್ಟ್ ಪ್ರಧಾನ ಆಗಿರೋದು, ಉಪ್ಪು ಪ್ರಧಾನ ಆಗಿರೋದು, ಇಂಥ ಆಹಾರಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕು. ಆಮೇಲೆ ಸ್ವಲ್ಪ ಜಿಡ್ಡಿನ ಅಂಶ ಇರುವಂಥದ್ದು, ತುಂಬ ಡೀಪ್ ಫ್ರೈಡ್ ಫುಡ್ ಅಲ್ಲ, ಹೆಚ್ಚು ಅಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ತುಪ್ಪ, ಎಣ್ಣೆ ಇದನ್ನೆಲ್ಲ ಬಳಸಬೇಕು ಅಂತ ಈ ಸಮಯದಲ್ಲಿ. ಯಾಕೆ ಅಂತೇಳಿದರೆ ಈ ಮಳೆಗಾಲದಲ್ಲಿ ವಾತ ಎಗ್ರಿವೇಟ್ ಆಗಿರ್ತದೆ ಅಂತ ಲೆಕ್ಕ ಆಯುರ್ವೇದ ಪ್ರಕಾರ. ಈ ವಾತ ಎಗ್ರಿವೇಟ್ ಆಗಿರೋ ವಾತವನ್ನು ಕಡಿಮೆ ಮಾಡಬೇಕಾದ್ರೆ ಅದಕ್ಕೆ ಎಣ್ಣೆ ಒಂದು ಆ್ಯಂಟಿಡೋಟು. ಜಿಡ್ಡಿನ ಅಂಶ ಅಂತ ಹೇಳಿದ್ರೆ ಅದನ್ನು ವಾತವನ್ನು ಕಡಿಮೆ ಮಾಡ್ತದೆ, ತುಪ್ಪ ಕೂಡ ಸ್ವಲ್ಪ ಕಡಿಮೆ ಮಾಡ್ತದೆ, ಎಣ್ಣೆ ಪ್ರಮುಖವಾಗಿ ಕಡಿಮೆ ಮಾಡ್ತದೆ. ಹಾಗಾಗಿ ಸ್ವಲ್ಪ ಜಿಡ್ಡಿನ ಅಂಶ ಉಳ್ಳ ಆಹಾರ, ಅಂದರೆ ಬರೀ ಡ್ರೈ ಯಾವುದೋ ದೋಸೆ ತಗೊಳ್ಳೋದಿದ್ರು ಡ್ರೈ ತಗೊಳ್ಳೋದು, ರೊಟ್ಟಿ ತಗೊಳ್ಳೋದಿದ್ರು ಡ್ರೈ, ಹಾಗೆ ತಗೊಳ್ಬಾರ್ದು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಅಥವಾ ತುಪ್ಪದ ಅಂಶ ಬೇಕು, ಆ ರೀತಿಯಲ್ಲಿದ್ದರೆ ಒಳ್ಳೆಯದು. ಆಮೇಲೆ ನೀರು ಕುಡಿಯುವಾಗ ಸಾಮಾನ್ಯವಾಗಿ ಪ್ಲೇನ್ ವಾಟರ್ ರೆಗ್ಯುಲರಾಗಿ ಕುಡಿತಾ ಇರ್ತೀವಿ, ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿದರೆ, ಹನಿ ಸ್ವಲ್ಪ ಹಾಕಬೇಕು. ಬಿಸಿ ನೀರಿಗಲ್ಲ, ತಣ್ಣೀರಿಗೆ ಹಾಕಬೇಕಾದ್ದು. ಹಾಕಿ ತಗೊಂಡ್ರೆ ಇಡೀ ವರ್ಷದಲ್ಲಿ ಮಳೆಗಾಲದಲ್ಲಿ ಆ ರೀತಿಯಲ್ಲಿ ತಗೊಳ್ಬೇಕು ಅಂತ ಆಯುರ್ವೇದ ಹೇಳಿದ್ದು. ನೀರಿಗೆ ಸ್ವಲ್ಪ ಜೇನುತುಪ್ಪ ಹಾಕಿ ತಗೊಂಡ್ರೆ ಅನುಕೂಲ ಅಂತ. ಬರೀ ಅದಷ್ಟೇ ಅಲ್ಲ, ಈ ಜೇನುತುಪ್ಪದ ಮುಖ್ಯ ಗುಣ ಏನಿದೆ ಅಂತ ಹೇಳಿದರೆ ಅದು ಕಫವನ್ನು ಕಡಿಮೆ ಮಾಡ್ತದೆ ಅಂತ. ಅಂದರೆ ಶೀತ ಕೆಮ್ಮು ಇದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಒಂದು ಬೆಸ್ಟ್ ಆ್ಯಂಟಿಡೋಟ್. ಹಾಗೆ ನಾವು ಫುಡ್ನಲ್ಲಿ ಅದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಹೇಳಿದರೆ, ಒಂದು ನೀರಿನ ಜೊತೆ ತಗೊಳ್ಳೋದು ಒಂದಾಯಿತು. ಇನ್ನೊಂದು, ಸಾಮಾನ್ಯ ಮಕ್ಕಳೆಲ್ಲ ಫುಡ್ಡಲ್ಲಿ ಈಗ ದೋಸೆ ಅಥವಾ ಇಡ್ಲಿ ಹೀಗೆ ತಗೊಳ್ಳುವಾಗ ಅದರ ಜೊತೆ ಸ್ವಲ್ಪ ಜಾಮು ಏನೇನೋ ಹಾಕ್ತಾರೆ. ಅದು ಜಾಮ್ ಹಾಕಿಬಿಟ್ರೆ ಒಳಗಡೆ ಜಾಮ್ ಆಗಿ ಕಫ ಎಲ್ಲ ಜಾಸ್ತಿ ಆಗಿಬಿಡ್ತದೆ ದೇಹದೊಳಗೆ. ಅದನ್ನು ಅವಾಯ್ಡ್ ಮಾಡಬೇಕಾದ್ರೆ ಆ ಜಾಮಿನ ಬದಲು ಜೇನುತುಪ್ಪವನ್ನು ಉಪಯೋಗ ಮಾಡ್ಕೊಳ್ಬೋದು. ಈ ಜೇನುತುಪ್ಪ ಮಕ್ಕಳಿಗೆ ಬೋರ್ ಆಗ್ತಾಯಿದೆ, ಅದನ್ನು ಒಂದನೇ ಏನು ತಗೊಳ್ಳೋದು ಅಂತ ಹಾಗೇನೋ ಅನ್ನಿಸಿದರೆ ಚಟ್ನಿ ಮಾಡಿ, ಚಟ್ನಿ ಜೊತೆಗೆ ಜೇನುತುಪ್ಪವನ್ನು ಮಿಕ್ಸ್ ಮಾಡಿಕೊಂಡ್ರೆ ಬೇರೆ ಬೇರೆ ಒಂದು ದಿವಸ ಶುಂಠಿ ಚಟ್ನಿ ಮಾಡೋದು, ಇನ್ನೊಂದು ದಿವಸ ಇನ್ನೊಂದು ಪುದೀನ ಚಟ್ನಿ ಮಾಡೋದು, ಹೀಗೆ ಬೇರೆ ಬೇರೆ ಚಟ್ನಿಗಳನ್ನು ಮಾಡಿಕೊಂಡು ಆ ಚಟ್ನಿಯ ಜೊತೆಗೆ ಈ ಜೇನುತುಪ್ಪವನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಗ ಅದರಿಂದಾಗಿ ಕಫ ಕೂಡ ಕಡಿಮೆ ಆಗ್ತದೆ, ಒಳ್ಳೆ ಬೇರೆ ಬೇರೆ ಫ್ಲೇವರ್ ಕೂಡ ಸಿಗ್ತದೆ. ಅಂದರೆ ಬರೀ ಪ್ಲೇನ್ ಜೇನುತುಪ್ಪ ಅಂತಲ್ಲ. ಆಮೇಲೆ ಜೇನುತುಪ್ಪಕ್ಕೆ ಬೇರೆ ಬೇರೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು
ಮಿಕ್ಸ್ ಮಾಡ್ಕೊಂಡು ಹಾಗೆ ತಗೊಳ್ಳಿಕ್ಕೆ ಸಾಧ್ಯ ಇದೆ. ಈಗ ಈ ರೀತಿಯಲ್ಲಿ ಮಾಡಿದಾಗ ಮಕ್ಕಳಿಗೊಂದು ಎಡಿಷನಲ್ ಯಾವುದೋ ಡಿಶ್ ಸಿಕ್ಕಿದಾಗೂ ಆಯಿತು, ಅಂದರೆ ಬೇರೆ ಟೇಸ್ಟ್ನಲ್ಲಿ. ಈ ಕಫ ಇದನ್ನೆಲ್ಲ ಪ್ರಿವೆಂಟ್ ಮಾಡಲಿಕ್ಕೆ, ಕೋಲ್ಡ್ ಕಾಫ್ ಆಗದಾಗೆ ನೋಡ್ಕೊಳ್ಳಿಕ್ಕೆ ತುಂಬ ಅನುಕೂಲ ಆಗ್ತದೆ. ಆಮೇಲೆ ಮೊಸರನ್ನ ತಿಳಿ ನೀರು, ಮೇಲ್ಗಡೆ ನೀರು ಕಟ್ಟು ಅಂತ ಹೇಳ್ತೇವಲ್ವ, ಅದಕ್ಕೆ ರಾಕ್ ಸಾಲ್ಟ್, ಕಲ್ಲುಪ್ಪು, ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ತಗೊಂಡ್ರೆ ಅದು ಈ ಮಳೆಗಾಲದಲ್ಲಿ ತುಂಬ ಶಕ್ತಿಯನ್ನು ಕೊಡ್ತದೆ ಅಂತ ಆಯುರ್ವೇದ ಪ್ರಕಾರ. ಆದರೆ ಮೊಸರನ್ನು ಹೆಚ್ಚು ಬಳಕೆ ಮಾಡಬಾರ್ದು, ಹಾಲನ್ನು ಜಾಸ್ತಿ ಬಳಕೆ ಮಾಡಬಾರ್ದು, ಮಜ್ಜಿಗೆಯನ್ನು ಕೂಡ ಹೆಚ್ಚು ಬಳಕೆ ಮಾಡಬಾರ್ದು. ಅದರಲ್ಲಿ ಕಂಪ್ಯಾರಿಟಿವ್ಲಿ ಮೊಸರು ಮಜ್ಜಿಗೆಗಿಂತ ಹಾಲನ್ನು ಬಳಕೆ ಮಾಡ್ಕೊಳ್ಳೋದು ಹೆಚ್ಚು ಪ್ರಶಸ್ತ ಈ ಮಳೆಗಾಲದಲ್ಲಿ. ರಾಕ್ ಸಾಲ್ಟ್ ಅಂತ ಹೇಳಿದ್ರೆ ಅದ್ರ ಸೀ ಸಾಲ್ಟ್ ಯಾವುದಾದ್ರೂ ಪರವಾಗಿಲ್ಲ ಅಲ್ಲ, ಆಯುರ್ವೇದದಲ್ಲಿ 5 ವೆರೈಟಿಯ ಲವಣಗಳನ್ನು ಮುಖ್ಯವಾಗಿ ಫುಡ್ನಲ್ಲಿ ಡೈಲಿ ರೂಟೀನ್ನಲ್ಲಿ ಬಳಕೆ ಮಾಡ್ಕೊಳ್ಳಿಕ್ಕೆ ಬೇರೆ ಬೇರೆ ಸಂದರ್ಭದಲ್ಲಿ ಯಾವ್ದು ಅಂತ ಹೇಳಿದ್ದಾರೆ. ಸವರ್ಚಲ, ಬಿಡ ಲವಣ, ಹೀಗೆ ಬೇರೆ ಬೇರೆ ಲವಣಗಳಿದೆ. ಅದರಲ್ಲಿ ಇದಕ್ಕೆ ಈ ಮೊಸರಿನ ನೀರಿನ ಜೊತೆಗೆ ಸೈಂಧವ ಲವಣ ಅದೆಲ್ಲಲ್ಲ. ಸೈಂಧವ ಲವಣ ಆ ಸಾಲ್ಟ್ಗಳಲ್ಲಿ ಶ್ರೇಷ್ಠವಾದ್ದು, ಆದರೆ ಇದಕ್ಕೆ ಯೂಸ್ ಮಾಡಬೇಕಾದ್ದು ರಾಕ್ ಸಾಲ್ಟ್ ಅಂತ ಇದೆ. ಹಾಗೆ ಅದಕ್ಕೆ ಆ ಕಾಂಬಿನೇಷನ್ ತುಂಬ ಚೆನ್ನಾಗಿರುವಂಥದ್ದು ಅಂತ. ಆಮೇಲೆ ಜೋಳವನ್ನು ಬೇಯಿಸಿ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ತುಪ್ಪವನ್ನು ಮಿಕ್ಸ್ ಮಾಡಿ, ಮತ್ತು ಈಗಾಗಲೇ ನಾವೆಲ್ಲ ಹೊರಗಡೆ ಎಲ್ಲ ಅಂಥದ್ದು ಸಿಗ್ತದೆ ರೆಡಿಮೇಡ್. ಮನೆಯಲ್ಲಿ ಕೂಡ ಆ ರೀತಿಯಲ್ಲಿ ಜೋಳಕ್ಕೆ ತುಪ್ಪವನ್ನು ಸೇರಿಸ್ಕೊಂಡು ಸೇವನೆ ಮಾಡಬೇಕು ಅಂತ ಇದೆ. ಅದಕ್ಕೆ ಸ್ವಲ್ಪ ಸಾಲ್ಟು ಇದನ್ನೆಲ್ಲ ಕೂಡ ಹಾಕ್ಕೊಳ್ಬೋದು. ಯಾಕೆಂತೇಳಿದ್ರೆ ಈ ಮಳೆಗಾಲಕ್ಕೆ ಉಪ್ಪು ಹುಳಿ ಒಳ್ಳೆಯದು ಅಂತ ಇರುವ ಕಾರಣ ಸ್ವಲ್ಪ ಅದನ್ನು ಸೇರಿಸ್ಕೊಳ್ಬೋದು. ಸೇರಿಸ್ಕೊಂಡು ಜೋಳ ಸೇವನೆ ಅದು ಕೂಡ ಬಾಡಿಗೆ ಹೆಚ್ಚು ಸ್ಟ್ರೆಂತನ್ನು ಕೊಡ್ತದೆ ಅಂತ. ಸ್ಟ್ರೆಂತ್ ಕೊಡೋದಂದ್ರೆ ಏನು, ಈ ಮಳೆಗಾಲದಲ್ಲಿ ಬಲ ಕೊಡೋದು ಅಂತ ಹೇಳಿದರೆ ಈಗಿರೋ ಕಾಯಿಲೆಯನ್ನು ಪ್ರಿವೆಂಟ್ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ ಅಂತ ಅರ್ಥ. ಇಮ್ಯುನಿಟಿ ಬರೋಕ್ಕೆ ಆ ಟೈಮಿಗೆ ಇಮ್ಯುನಿಟಿಯನ್ನು ಹೆಚ್ಚು ಮಾಡ್ಕೊಳ್ತದೆ ಅಂತ. ಟೆಂಪರರಿ ಆಗಿರುವಂಥ ತಾತ್ಕಾಲಿಕವಾದ ಇಮ್ಯುನಿಟಿ ಇದೆಯಲ್ಲ, ಅದು ಬಹಳ ಮುಖ್ಯ. ಈಗ ನೀವು ಒಂದು ಸ್ಕೂಲ್ ಬಿಟ್ಟ ತಕ್ಷಣ ಎಲ್ಲ ಮಕ್ಕಳು ಹೊರಗೆ ಬರ್ತಾರೆ, ಮಳೆ ಬರ್ತಾ ಇದೆ ಅಂತ ಇಟ್ಕೊಳ್ಳಿ, ಯಾರ ಹತ್ರ ಅಂಬ್ರೆಲ್ಲ ಇಲ್ಲ ಅಂತ ಆದರೆ, ಕೊಡೆ ಇಲ್ಲ ಅಂತ ಆದರೆ ಎಲ್ಲರೂ ಒದ್ದೆ ಆಗ್ತಾರೆ. ಅದರಲ್ಲಿ ಆ ಸ್ಕೂಲ್ನಲ್ಲಿ ಒಂದು 1,000 ಜನರು ಹೊರಗಡೆ ಬಂದ ಶಾಲೆಯಿಂದ ಹೊರಗಡೆ ಬಂದ ಮಕ್ಕಳಲ್ಲಿ ಒಂದು 10 ಜನರಿಗೆ ರಾತ್ರಿ ಜ್ವರ ಬರ್ತದೆ. ಆಗ ಎಲ್ಲರೂ ಏನು ಆಲೋಚನೆ ಮಾಡ್ತಾರೆ, ಈ ಮಳೆ ಬಂದದ್ರಿಂದಾಗಿ ಒದ್ದೆ ಆದ್ದರಿಂದ ಜ್ವರ ಬಂತು ಅಂತ. ಡಾಕ್ಟ್ರು ಅದನ್ನು ಹೇಳ್ತಾರೆ. ಅದು ನಿಜವಾಗಿ ಅದು ಮಳೆಯಿಂದಾಗಿ ಬಂದಿರೋದಲ್ಲ. ಮಳೆಯಿಂದಲೇ ಬಂದಿದ್ದರೆ ಎಲ್ಲ 1000 ಮಕ್ಕಳಿಗೆ ಬರಬೇಕಾಗಿತ್ತು. ಇದು 10 ಜನರಿಗೆ ಬಂದಿದೆ. ಹಾಗಾದರೆ 10 ಜನರಲ್ಲಿ ಏನು ಪ್ರಾಬ್ಲಮ್ ಇದೆ? ಅವರ ಓವರಾಲ್ ಇಮ್ಯುನಿಟಿ ಚೆನ್ನಾಗಿರ್ಬೋದು, ಆದರೆ ತಾತ್ಕಾಲಿಕವಾಗಿ ಟೆಂಪರರಿಯಾಗಿ ಅವರ ರೆಸ್ಪಿರೇಟರಿ ಇಮ್ಯುನಿಟಿ ಕಡಿಮೆ ಇರ್ತದೆ. ಆ ರೆಸ್ಪಿರೇಟರಿ ಇಮ್ಯುನಿಟಿ ಕಡಿಮೆ ಇದ್ದ ತಕ್ಷಣ ಶೀತ, ಕೆಮ್ಮು, ಜ್ವರ ತಕ್ಷಣ ಆರಂಭ ಆಗಿಬಿಡ್ತದೆ. ಹಾಗಾಗಿ ತಾತ್ಕಾಲಿಕವಾಗಿ, ಅಂದರೆ ಈ ಸೀಸನ್ನಲ್ಲಿ ಈಗ ಯಾವಾಗ ಒಂದು ಸಾಂಕ್ರಾಮಿಕ ಎಲ್ಲ ಕಡೆ ಹರಡಲಿಕ್ಕೆ ಆರಂಭ ಆಗ್ತದೆ, ಆಗ ನಾವೇನು ಮಾಡಬೇಕದ್ದು ಅಂತೇಳಿದರೆ ಟೆಂಪರಿಯಾಗಿ ಆದರೂ ಆ ರೆಸ್ಪಿರೇಟರಿ ಸಿಸ್ಟಮನ್ನು, ಇದು ಶ್ವಾಸಕೋಶಕ್ಕೆ ಹೆಚ್ಚಿನ ಈ ಸಾಂಕ್ರಾಮಿಕ ರೋಗಗಳು ಕೂಡ ರೆಸ್ಪಿರೇಟರಿ ಸಿಸ್ಟಮನ್ನು ಇಂಪ್ಯಾಕ್ಟ್ ಮಾಡುವಂಥದ್ದು. ಅದರಲ್ಲಿ ಈ ಕೊರೋನಾ ಅಂತೂ ಅದಕ್ಕೆ ಸಂಬಂಧಪಟ್ಟದ್ದು. ಫಸ್ಟಿಗೆ ಲಂಗ್ಸ್ ಮತ್ತು ಹಾರ್ಟ್ ಹೀಗಾಗುವಂಥದ್ದು. ಹಾಗಾಗಿ ಆ ರೆಸ್ಪಿರೇಟರಿ ಸಿಸ್ಟಮನ್ನು, ಶ್ವಾಸವಾಹ ಸಂಸ್ಥಾನ ಅಂತ ಏನು ಹೇಳ್ತೇವೆ, ಅದನ್ನು ಸ್ಟ್ರಾಂಗಾಗಿ ಇಟ್ಕೊಳ್ಳಿಕ್ಕೆ ಏನು ಬೇಕು ಅದನ್ನು ಮಾಡಬೇಕು ನಾವು. ಹಾಗೆ ಅದಕ್ಕೆ ಈ ಜೇನುತುಪ್ಪ ಕೂಡ ಒಳ್ಳೆಯದು. ಈಗ ಹೇಳಿದ್ದೆಲ್ಲ ಆ ರೀತಿಯಲ್ಲಿ ಮಾಡ್ತಾ ಬರಬೇಕು ಅಂತ. ಆಹಾರದ ಟೇಸ್ಟ್ಗಳಲ್ಲಿ ಕೂಡ ಹಾಗೆ. ಆಮೇಲೆ ತರಕಾರಿಗಳ ಸೂಪು, ವೆಜಿಟೇಬಲ್ನ ಸೂಪು ಆಯುರ್ವೇದದಲ್ಲಿ ಹೇಳಿದ್ದು. ಇದೀಗೇನು ಹೊಸ ಯಾವುದೋ ಹೋಟೆಲ್ನಲ್ಲಿ ಹೇಳಿದ್ದಲ್ಲ. ಹಳೆ ಕಾಲದಲ್ಲಿ ವೆಜಿಟೇಬಲ್ನ ಸೂಪು ಮತ್ತು ಬೇರೆ ಬೇರೆ ಮಿಕ್ಸಡ್ ವೆಜಿಟೇಬಲನ್ನು ಹಾಕಿ ಮಾಡಬೇಕಾದ್ದು. ಪಲ್ಸಸ್, ಈ ಬೇಳೆಗಳ ಸೂಪು, ಇದು ತುಂಬ ಒಳ್ಳೆಯದು ಅಂತ ಈ ಮಳೆಗಾಲದಲ್ಲಿ. ಅದಕ್ಕೆ ಸ್ವಲ್ಪ ಪೆಪ್ಪರು, ಸಾಲ್ಟು, ಹುಳಿ ಬೇಕಾದ್ರೆ ಹಾಕ್ಕೊಳ್ಳಿ, ಆ ರೀತಿಯಲ್ಲಿ ಮಾಡ್ಕೊಳ್ಬೋದು. ಆಗ ಸೂಪ್ ಮಾಡಿಕೊಂಡ್ರೆ ತುಂಬ ಅನುಕೂಲ ಮಾಡಿಕೊಡ್ತದೆ ಅಂತ. ಹಾಗೆ ಸೂಪಿನ ಸೇವನೆ ಸ್ವಲ್ಪ ಹೆಚ್ಚು ನಾವು ಪ್ರಾಶಸ್ತ್ಯ ಕೊಡಬೇಕು. ಇದಿಷ್ಟು ಮುಖ್ಯವಾಗಿ ನಾವು ಆಹಾರದಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಬೇಕಾದ್ದು. ಇನ್ನು ಸಿದ್ಧ ಪದಾರ್ಥಗಳು, ಸಿದ್ಧ ಆಹಾರಗಳು ಯಾವುದು, ರೆಡಿಮೇಡ್ ಫುಡ್ಗಳು ಮೊದಲೇ ಮಾಡಿರೋದು ಯಾವುದಿದೆ, ಅದು ಈ ಆಹಾರದಲ್ಲಿ ಗುಣಗಳು ಹೇಗೆ ಅಂತೇಳಿದರೆ, ಈಗ ಅನ್ನ ಸಾತ್ವಿಕ ಆಹಾರ, ಹಣ್ಣುಗಳದು ಸಾತ್ವಿಕ ಆಹಾರ, ಪಾಯಸ ಅದು ಸಾತ್ವಿಕ ಆಹಾರ. ಆದರೆ ಅದು ಪ್ರಿಪೇರ್ ಮಾಡಿ ಎಷ್ಟು ಹೊತ್ತಾಯಿತು ಅಂತ ಇಂಪಾರ್ಟೆಂಟ್. ಈಗ ಅನ್ನ ಮಾಡಿದ ಮೇಲೆ ಒಮ್ಮೆ ಅನ್ನ ಪ್ರಿಪೇರ್ ಮಾಡಿದರೆ 3 ಗಂಟೆ ಒಳಗಡೆ ಅದನ್ನು, ಒಂದು ಯಾಮದೊಳಗೆ ಅದನ್ನು ಸೇವನೆ ಮಾಡಬೇಕು ಅಂತ. ಒಂದು ಯಾಮ ಕಳೆದ್ರೆ ಅದು ಅದರ ಸಾತ್ವಿಕ ಗುಣವನ್ನು ಕಳ್ಕೊಂಡು ರಾಜಸಿಕ ಅಥವಾ ತಾಮಸಿಕ ಗುಣವನ್ನು ಪಡ್ಕೊಳ್ತದೆ ಅಂತ. ಅದು ಕೊಳ್ತರೆ, ಹಳಸಿ ಹೋದರೆ ಅದು ತಾಮಸಿಕ ಗುಣವೇ ಆಯಿತು. ಇಲ್ಲಾಂದರೆ ಕೆಲವೊಮ್ಮೆ ರಾಜಸಿಕ ಗುಣ ಇರ್ತದೆ, ಕೆಲವೊಮ್ಮೆ ತಾಮಸಿಕ ಗುಣವನ್ನೇ ಪಡ್ಕೊಳ್ತದೆ ಅಂತ ಈ 3 ಗಂಟೆ ಕಳೆದ್ರೆ. ಅದಕ್ಕೆ ಹಿಂದೆಲ್ಲ ಫ್ರಿಜ್ ಇರಲಿಲ್ಲ ಅಂತ, ರೆಫ್ರಿಜಿರೇಟರ್ ಇರಲಿಲ್ಲ ಅಂತ ಎಲ್ಲರೂ ಅದನ್ನು ಶೇಖರಣೆ ಮಾಡಿ ಇಡ್ತಿರಲಿಲ್ಲ. ಹಾಗಲ್ಲ, ಅವರಿಗೆ ಅದನ್ನು ಪ್ರಿಸರ್ವ್ ಮಾಡಿ ಇಟ್ಕೊಳ್ಳಿಕ್ಕೆ ಅವರಿಗೂ ಹಿಂದಿನ ಕಾಲದಲ್ಲಿ ಬೇರೆ ಬೇರೆ ಮೆಥಡ್ಗಳಿತ್ತು. ಅದು ಮಣ್ಣಿನ ಮಡಿಕೆಯಲ್ಲಿಟ್ಟು ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಕೂಲಾಗಿ ಇಟ್ಕೊಂಡು
ಅದನ್ನು ಈಗ ಮಧ್ಯಾಹ್ನ ಮಾಡಿದ್ದನ್ನು ರಾತ್ರಿ ಸೇವನೆ ಮಾಡಲಿಕ್ಕೆ ಸಾಧ್ಯ ಇತ್ತು ಅವರಿಗೆ. ಆದರೆ ಹಾಗೆ ಮಾಡ್ತಿರ್ಲಿಲ್ಲ. ಯಾಕೆ ಅಂತ ಹೇಳಿದರೆ ಆ ಫ್ರೆಶ್ ಫುಡ್ ಇರಬೇಕು ಅಂತ. ಆ ಫ್ರೆಶ್ ಫುಡ್ಡಿಗೆ ಇರುವ ತಾಕತ್ತೇ ಬೇರೆ. ಸೊ ಅದು ನಮ್ಮ ದೇಹದ ಮೇಲೆ ಮಾಡೋ ಇಂಪ್ಯಾಕ್ಟೇ ಬೇರೆ. ಬರೀ ದೇಹದ ಮೇಲೆ ಮಾತ್ರ ಅಲ್ಲ, ಮಾನಸಿಕವಾಗಿ ನಾನು ಹೇಳ್ತಾ ಇರೋದು. ಸಾತ್ವಿಕ ಫುಡ್ ಅಂದರೆ ಮನಸ್ಸನ್ನು ಸ್ಟ್ರಾಂಗ್ ಮಾಡುವಂಥ ಫುಡ್ ಅಂತ ಅರ್ಥ. ಮನಸ್ಸನ್ನು ದುರ್ಬಲಗೊಳಿಸದೇ ಇರುವಂಥದ್ದು ಅಂತ. ನೀವು ಮೈಂಡ್ ರಾಜಸಿಕ ತಾಮಸಿಕ ಗುಣ ಪಡ್ಕೊಂಡ್ರೆ ನಿಮ್ಗೇನು ಮಾಡ್ತಾ ಇದ್ದೀರಿ ಅಂತಲೇ ಗೊತ್ತಾಗೋದಿಲ್ಲ. ವಿವೇಚನಾ ಶಕ್ತಿ ಕಡಿಮೆ ಆಗ್ತದೆ, ಪ್ರಜ್ಞೆ ಅಂತ ಹೇಳೋದು ಕಡಿಮೆ ಆಗ್ತದೆ. ಹಾಗಾಗಿ ಆ ಪ್ರಜ್ಞಾಶಕ್ತಿ ವಿವೇಚನಾ ಶಕ್ತಿ ಜಾಸ್ತಿ ಇಟ್ಕೊಂಡು ಒಳ್ಳೆಯದನ್ನು ಮಾಡಬೇಕು ಅಂತಾದರೆ, ಮೈಂಡು ಸ್ಟ್ರಾಂಗ್ ಆಗಿರಬೇಕಾದ್ರೆ, ಈ ಕಾಯಿಲೆಯಲ್ಲೆಲ್ಲ ಈಗ ಕೋವಿಡನ್ನು ಫೇಸ್ ಮಾಡಬೇಕಾದ್ರೆ ಮೈಂಡು ಸ್ಟ್ರಾಂಗ್ ಬೇಕು. ಕೇವಲ ಬಾಡಿ ಮಾತ್ರ ಅಲ್ಲ, ಬಾಡಿಯೂ ಸ್ಟ್ರಾಂಗ್ ಬೇಕು, ಪರಿಸರವೂ ಚೆನ್ನಾಗಿರಬೇಕು. ಹಾಗೆ ಸ್ವಚ್ಛ ಪರಿಸರ ಬೇಕು, ಸ್ವಚ್ಛ ದೇಹ ಮತ್ತು ಸ್ವಚ್ಛ ದೇಶ ಎರಡೂ ಬೇಕು. ಬರೀ ನಾವು ಪರಿಸರವನ್ನು ಮಾತ್ರ ಕ್ಲೀನಾಗಿ ಇಟ್ಕೊಂಡ್ರೆ ಅಂದರೆ ಸುತ್ತಮುತ್ತಲೆಲ್ಲ ಕ್ಲೀನಾಗಿ ಇಟ್ಕೊಳ್ಳೋದು, ಬರೀ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದು, ಸ್ಯಾನಿಟೈಸರ್ ಯೂಸ್ ಮಾಡಿ ಇದೆಲ್ಲ ಮಾಡಿಕೊಂಡ್ರೆ ಕಾಯಿಲೆಯನ್ನು ತಡೀಲಿಕ್ಕೆ ಆಗೋದಿಲ್ಲ. ಒಂದು ಲೆವೆಲ್ ತನಕ ಮಾತ್ರ ತಡೀಲಿಕ್ಕೆ ಆಗ್ತದೆ ಅಷ್ಟೇ. ಅದು ದೇಹಕ್ಕೆ ಬಂದರೆ ಈಗ ನೀವು ಪಕ್ಕದಲ್ಲಿ ಒಬ್ಬರು ಪೇಷಂಟ್ ಇದ್ದಾರೆ ಅಂತಾದರೆ, ಕೋವಿಡ್ ಪೇಷಂಟ್ ಇದ್ದಾರೆ ಅಂತಾದರೆ, ಅಲ್ಲಿರುವ ವೈರಸ್ ನಿಮ್ಮ ತನಕ, ನಿಮ್ಮ ಉಸಿರಾಟಕ್ಕೆ, ನಿಮ್ಮ ಆ ವಾತಾವರಣದಲ್ಲಿದ್ದದು, ನಮ್ಮ ಅವರ ಒಂದು ಮೆಸೀನ್ ಇದ್ದರೆ ಅಲ್ಲಿ ಹೊರಗಡೆ ಬಂದಿರೋದು ನಮಗೂ ತಲುಪ್ತದೆ. ಅದು ನಿಮ್ಮ ದೇಹದ ಒಳಗಡೆ ಹೋದರೂ ಕೂಡ ನಿಮ್ಮ ದೇಹದ ಮೇಲೆ ಇಂಪ್ಯಾಕ್ಟ್ ಮಾಡಿದಾಗ ಒಳಗೆ ಹೋಗಿ ಹಾಗೆ ಬಂದ ದಾರಿಗೆ ಸುಂಕವಿಲ್ಲ ಅಂತ ಅದು ಹೊರಗಡೆ ಬರಬೇಕು. ಅದು ಆ ವೈರಾಣು ಹಾಗಾಗಬೇಕು ಅಂತಾದರೆ ನಿಮ್ಮ ಬಾಡಿ ಸ್ಟ್ರಾಂಗ್ ಬೇಕು. ಅದು ಮೆಂಟಲಿ ಮತ್ತು ಫಿಸಿಕಲಿ ಎರಡು ರೀತಿಯಲ್ಲಿ ಸ್ಟ್ರಾಂಗ್ ಬೇಕು. ಹಾಗಾಗಿ ನಮ್ಮ ದೇಹದ ಒಳಗಡೆ ಹೆಚ್ಚು ಸ್ಟ್ರಾಂಗ್ ಆಗಿರಬೇಕಾದ್ದು ಭಾಳ ಮುಖ್ಯ. ಅದಕ್ಕೆ ಈ ಆಹಾರದಲ್ಲಿ ಪ್ಲ್ಯಾನಿಂಗ್ ಮಾಡಬೇಕಾದ್ದು. ಈಗ ಡೀಪ್ ಫ್ರೈಡ್ ಫುಡ್ಡನ್ನು ಜಾಸ್ತಿ ತಿನ್ನೋದು, ಅದು ಮಾಡಿದ ತಕ್ಷಣ ಬಾಡಿ ವೀಕ್ ಆಗ್ತದೆ. ಯಾಕೆ ವೀಕ್ ಆಗ್ತದೆ ಅಂತ ಹೇಳಿದರೆ, ಈ ಮಳೆಗಾಲದಲ್ಲಿ ಮತ್ತು ಬೇಸಿಗೆಗಾಲದಲ್ಲಿ ಈ ಇಡೀ ವರ್ಷವನ್ನು ನೀವು ಕಂಪೇರ್ ಮಾಡಿದರೆ ಈ ಎರಡು ಸೀಸನ್, ಯಾವುದು ನಮ್ಮ ಬೇಸಿಗೆಗೆ ಗ್ರೀಷ್ಮ ಋತು ಅಂತ ಹೇಳೋದು 2 ತಿಂಗಳು, ಆಮೇಲೆ ಮಳೆಗಾಲದ 2 ಋತು, ಅದಕ್ಕೆ 2 ಸೀಸನ್, 2 ಮಂತ್ಗಳು, ಅದೆರಡು ಸೇರಿದರೆ ವರ್ಷಾ ಋತು ಅಂತ ಹೇಳೋದು. 2 ತಿಂಗಳಿಗೆ 1 ಋತು. ವರ್ಷಾ ಋತು ಅಂದರೆ ಮಳೆಗಾಲ. ಬೇಸಿಗೆ ಮತ್ತು ಮಳೆಗಾಲದಲ್ಲಿ ನಮ್ಮ ಡೈಜೆಸ್ಟಿವ್ ಪವರ್ ಅತ್ಯಂತ ವೀಕ್ ಇರೋದು ಅಂತ. ಅದಕ್ಕೆ ಬೇರೆ ಸೈಂಟಿಫಿಕ್ ರೀಸನ್ಗಳಿದೆ. ನಮ್ಮ ಸೂರ್ಯ ಭೂಮಿಗೆ ಯಾವಾಗ ಅತ್ಯಂತ ಹತ್ತಿರ ಇರ್ತಾನೆ ಆವಾಗ ನಮ್ಮ ಡೈಜೆಸ್ಟಿವ್ ಪವರ್ ಅತ್ಯಂತ ವೀಕ್ ಇರ್ತದೆ, ಮನುಷ್ಯರ ಶಕ್ತಿಯೇ ಕಡಿಮೆ ಇರ್ತದೆ. ಸೊ ವ್ಯಾಧಿ ಕ್ಷಮತೆ, ಇಮ್ಯುನಿಟಿ ಅಂತ ಏನು ಹೇಳ್ತೇವೆ, ಅದು ಈ ಸಮ್ಮರ್ ಮತ್ತು ಮಳೆಗಾಲದಲ್ಲಿ ಅತ್ಯಂತ ಕಡಿಮೆ ಇರೋದು ಮನುಷ್ಯರಲ್ಲಿ. ಡೈಜೆಸ್ಟಿವ್ ಪವರ್, ಅಗ್ನಿಬಲ, ನಮ್ಮ ಜೀರ್ಣ ಮಾಡುವಂಥ ನಮ್ಮ ಶಕ್ತಿ ಇದೆಯಲ್ಲ, ಅದು ಕೂಡ ಅತ್ಯಂತ ದುರ್ಬಲ ಆಗಿರೋದು ಮಳೆಗಾಲ ಮತ್ತು ಈ ಬೇಸಿಗೆಗಾಲದಲ್ಲಿ. ಆಮೇಲೆ ಈ ವೆಜಿಟೇಬಲ್ಗಳಲ್ಲಿ, ಫುಡ್ಗಳಲ್ಲಿ ಎಲ್ಲ ನ್ಯಾಚುರಲಾಗಿ ಏನೆಲ್ಲ ಪ್ಲ್ಯಾಂಟ್ಗಳಿದೆ ಅದರ ಶಕ್ತಿ ಕೂಡ ಅತ್ಯಂತ ಕಡಿಮೆ ಇರುವಂಥದ್ದು ಈ ಸಮಯದಲ್ಲಿ. ಹಾಗೆ ನೀವೊಂದು ಔಷಧಿ ಪ್ರಿಪೇರ್ ಮಾಡೋದಿದ್ದರೆ ಈ ಸಮ್ಮರ್ ಮತ್ತು ಮಳೆಗಾಲದಲ್ಲಿ ಕಲೆಕ್ಟ್ ಮಾಡಿದ ಮೆಡಿಸಿನಲ್ ಪ್ಲ್ಯಾಂಟ್ ಅಷ್ಟು ಚೆನ್ನಾಗಿ ಕೆಲಸ ಮಾಡೋದಿಲ್ಲ. ಮೆಡಿಸಿನಲ್ ಪ್ಲ್ಯಾಂಟ್ನ ಕೆಮಿಕಲಿ ನೀವು ಲ್ಯಾಬೊರೇಟರಿಯಲ್ಲಿ ಟೆಸ್ಟ್ ಮಾಡಿದರೆ ಅದೇ ಇಂಗ್ರೀಡಿಯೆಂಟ್ ಎಲ್ಲ ಇರೋದು, ಅದರಲ್ಲಿ ಏನೆಲ್ಲ ಅಂಶಗಳಿದೆ ಅದೇ ಘಟಕಾಂಶ ಇರೋದು ಅದರಲ್ಲಿ. ಆದರೆ ಅದು ಸಮ್ಮರಲ್ಲಿ ನೀವು ಅದನ್ನು ಪ್ರೊಕ್ಯೂರ್ ಮಾಡಿದರೆ, ಸಂಗ್ರಹ ಮಾಡಿದರೆ ಅದರ ಗುಣವೇ ಬೇರೆ, ಗುಣ ಕಡಿಮೆ ಇರ್ತದೆ ಅದರದ್ದು. ಚಳಿಗಾಲದಲ್ಲಿ ಅದನ್ನು ಕಲೆಕ್ಟ್ ಮಾಡಿದರೆ ಅದರ ಗುಣ ಹೈ ಇರ್ತದೆ, ಅತ್ಯಂತ ಹೆಚ್ಚಿರ್ತದೆ. ಹಾಗೆ ಹಿಮಾಲಯ ಪ್ರದೇಶದಲ್ಲೆಲ್ಲ ಇರೋ ಮೆಡಿಸಿನಲ್ ಪ್ಲ್ಯಾಂಟ್ಗಳಿಗೆಲ್ಲ ಹೈ ಆ್ಯಕ್ಷನ್ ಇರುವಂಥದ್ದು ಯಾಕೆ ಅಂತೇಳಿ ಈ ರೀಸನ್ನಿಂದಾಗಿ. ಚಳಿ ಇದ್ದಾಗ ಅದರ ಇಂಪ್ಯಾಕ್ಟ್ ಬೇರೆ. ಹಾಗೆ ನಮ್ಮ ಡೈಜೆಷನ್ ಪವರ್ ವೀಕ್ ಇರ್ತದೆ, ಬಾಡಿಯ ಸ್ಟ್ರೆಂತ್ ಕಡಿಮೆ ಇರ್ತದೆ. ನೀವು ಸಮ್ಮರ್ನಲ್ಲಿ ಹೆಚ್ಚು ನಿಮಗೆ ಒಂದು 4 ಕಿಲೋಮೀಟ್ರ್ ನಡೆದರೆ ಸುಸ್ತಾಗೋದಿದ್ದರೆ ವಿಂಟರ್ನಲ್ಲಿ 6 ಕಿಲೋಮೀಟ್ರ್ ನಡೆದಾಗ ಸುಸ್ತಾಗ್ತದೆ ನಿಮಗೆ. ಈಕ್ವಲ್ ಅಲ್ಲ, ಅದು ಎರಡು ಸೇಮ್ ಅಲ್ಲ. ಹಾಗೆ ಫಿಸಿಕಲ್ ಸ್ಟ್ರೆಂತ್ ಕಡಿಮೆ, ಡೈಜೆಸ್ಟಿವ್ ಪವರ್ ಕಡಿಮೆ, ಬಾಡಿ ಇಮ್ಯುನಿಟಿ ಕಡಿಮೆ, ಅದೆಲ್ಲ ಕಡಿಮೆ ಇರುವಂಥ ಟೈಮ್ ಇದು. ಹಾಗಾಗಿ ನಾವು ಅದನ್ನು ಕಾಪಾಡಿಕೊಳ್ಳಿಕ್ಕೆ, ಹೆಚ್ಚು ಪ್ರೊಟೆಕ್ಟ್ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಬುದ್ಧಿಯನ್ನು ಯೂಸ್ ಮಾಡಿ ಅಂಥ ಮೆಷರ್ಗಳನ್ನು ನಾವು ತಗೊಳ್ಬೇಕು. ಆಹಾರ, ಅದಕ್ಕಾಗಿ ಆಯುರ್ವೇದ ಹೇಳೋದೇನು ಅಂತ ಹೇಳಿದ್ರೆ, ಒಟ್ಟು ಇಡೀ ವರ್ಷದಲ್ಲಿ ನೀವು ಎಷ್ಟೆಷ್ಟು ಫುಡ್ ತಗೊಳ್ತಾ ಇರ್ತೀರಿ ಪ್ರತಿನಿತ್ಯ, ಸಮ್ಮರ್ ಮತ್ತು ಮಳೆಗಾಲದಲ್ಲಿ, ಈಗ ಮಳೆಗಾಲ ಆರಂಭ ಆಯಿತು, ಮಳೆಗಾಲದಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದ ಆಹಾರ ತಗೊಳ್ಬೇಕು ಅಂತ. ನೀವು ಚಳಿಗಾಲದಲ್ಲಿ ನಾನು 4 ಇಡ್ಲಿ ತಿಂತೇನೆ ಅಂತ ಈ ಸಮ್ಮರ್ನ ಈ ಮಳೆಗಾಲದಲ್ಲಿ 4 ಇಡ್ಲಿ ತಿನ್ನೋದಲ್ಲ, ಈಗ 2 ಇಡ್ಲಿ ತಿನ್ನಬೇಕು. ಎಷ್ಟು ಹೊಟ್ಟೆ ತುಂಬಿದ್ರೆ ಅಷ್ಟೇ. ಅಷ್ಟೇ, ಅಂದರೆ ಕಡಿಮೆ ಮಾಡ್ಕೊಳ್ಬೇಕು ಆಹಾರ ಪ್ರಮಾಣ. ಆಗ ಅದು ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡ್ತದೆ. ಡಾಕ್ಟರ್, ಅನ್ನ ಬಗ್ಗೆ ನೀವು ಹೇಳ್ತಿದ್ರಿ 3 ಅವರ್ಸ್ ಮೇಲೆ ಇಡಬಾರ್ದು ಅಂತ. ಬಟ್ ಈ ಕೆಲವರು ರಾತ್ರಿ ಎಲ್ಲ ಇಟ್ಟು ಪ್ರೋಬಯೋಟಿಕ್ ಅಂತ ಬೆಳಿಗ್ಗೆ ತಿಂತಾರೆ, ಅದು ಎಷ್ಟು ಒಳ್ಳೆಯದು? ಅದ್ರ ಬಗ್ಗೆ ಕೂಡ ಆಯುರ್ವೇದದಲ್ಲಿ ರೆಫರೆನ್ಸ್ ಇದೆ. ಯಾವಾಗಲೂ ಒಮ್ಮೊಮ್ಮೆ ಕೆಲವೊಂದು ಕಾಯಿಲೆಗಳ ಸಂದರ್ಭದಲ್ಲಿ ಆಯುರ್ವೇದದಲ್ಲಿ ಹೇಳಿದ್ದನ್ನೇ ಅದು ಮಾಡಲಿಕ್ಕೆ ಹೊರಟದ್ದು. ಯಾವುದು, ಈ ಅನ್ನವನ್ನು ಆ ರೀತಿಯಲ್ಲಿ ಇಟ್ಟು ಮರುದಿವಸ ಯೂಸ್ ಮಾಡುವಂಥ ಪದ್ಧತಿ ಇದೆ ಅಲ್ವಾ, ಅದು ಆಯುರ್ವೇದವೇ ಹೇಳಿದ್ದು ಅದನ್ನು ಹೇಗೆ ಮಾಡಬೇಕಾದ್ದು ಅಂತ. ಕಾಂಜಿ, ಅದು ಬೇರೆ ಬೇರೆ ಎಕ್ಸ್ಪ್ಲನೇಷನ್ ಇದೆ ಆಯುರ್ವೇದದಲ್ಲಿ. ಅದು ಯಾವಾಗಲೂ ಒಮ್ಮೊಮ್ಮೆ ಮಾಡಬೇಕಾದ್ದು, ಅಥವಾ ಯಾವುದೋ ಡಿಸೀಸ್ ಇದ್ದ ಸಂದರ್ಭದಲ್ಲಿ ಅದರಿಂದ ಹೊರಗಡೆ ಬರುವಾಗ ಆಗ ಸ್ಟ್ರೆಂತ್ ಬರಲಿಕ್ಕೆ, ಹಾಗೆಲ್ಲ ಲಿಮಿಟೆಡ್ ಪೀರಿಯಡಿಗೆ ಅಥವಾ
ಒಕೇಶನಲ್ಲಿ ಮಾಡಬೇಕಾದಂಥ ಒಂದು ವ್ಯವಸ್ಥೆ ಅದು. ನಿರಂತರವಾಗಿ ಅದನ್ನೇ ಮಾಡ್ತಾ ಹೋದರೆ ದೇಹಕ್ಕೆ ಪ್ರಾಬ್ಲಮ್ ಆಗ್ತದೆ. ಹೌದು, ಡೈಲಿ ಮಾಡುವಾಗಿಲ್ಲ, ಅದನ್ನು ಡೈಲಿ ಮಾಡಲಿಕ್ಕಿರುವಂಥದ್ದಲ್ಲ. ಆಯುರ್ವೇದ ಸ್ಪಷ್ಟ ಹೇಳಿದೆ ಅದನ್ನು. ಹಾಗಾಗಿ ಈ ಆಯುರ್ವೇದದ ಆ ವಿಚಾರಧಾರೆ ಏನಿದೆ ಫುಡ್ಡಿನ ವಿಷಯದಲ್ಲಿ ಅದು ಅಲ್ಟಿಮೇಟ್, ಅದು ಇದಮಿತ್ತಮ್ ಅಂತ ಅದು ಹೇಳಿದ್ದನ್ನು ಮತ್ತೆ ನಾವು ಲಕ್ಷ್ಮಣ ರೇಖೆ ಹಾಕಿದಾಗ ಅದನ್ನು ಮತ್ತೆ ದಾಟಿ ಹೋಯಿತು ಅಂತಾದರೆ ನಾವು ಏನೋ ಮಿಸ್ಟೇಕ್ ಮಾಡ್ತಾ ಇದ್ದೇವೆ ಅಂತ ಅರ್ಥ. ಈ ಫುಡ್ಡನ್ನು ಹಿಂದೆ ಆಯುರ್ವೇದದಲ್ಲಿ ಒಂದು ಬಾರಿ ತಗೊಂಡ್ರೆ ಹೇಗೆ ಚರಕ ಸಂಹಿತೆಯಲ್ಲಿದೆ, ಒಂದು ಬಾರಿ ಉಂಡ್ರೆ, ಒಂದು ಬಾರಿ ಫುಡ್ ಡೈಲಿ ತಗೊಂಡ್ರೆ ನಿಮ್ಮ ಬಾಡಿ ಅತ್ಯಂತ ಸ್ಟ್ರಾಂಗ್ ಆಗಿರ್ತದೆ ಅಂತ ಇದೆ. ಒಂದೇ ಬಾರಿ ಒಂದು ಫುಡ್ಡು. ಆದರೆ ಆಗಿನ ಕಾಲದಲ್ಲಿ 2 ಬಾರಿ ತಗೊಳ್ತಾ ಇದ್ರು, 2 ಹೊತ್ತು ಫುಡ್ ತಗೊಳ್ತಾ ಇದ್ರು. ಆ 2 ಹೊತ್ತು ಫುಡ್ ತಗೊಂಡ್ರೆ ರೋಗಗಳು ಸ್ಟಾರ್ಟ್ ಆಗ್ತದೆ ಅಂತ ಇದೆ, ಚರಕ ಸಂಹಿತೆಯಲ್ಲೇ ಇದೆ. ಆಮೇಲೆ 3 ಹೊತ್ತು ತಗೊಂಡ್ರೆ ಡಿಸೀಸ್ಗಳು ತುಂಬ ದೇಹದಲ್ಲಿ ಡಿಸೀಸ್ ತುಂಬ ಬರ್ತಾ ಇದೆ ಅಂತ ಹೇಳಿ ಅದು ಈಗ ನಾವು ಕಾಣ್ತಾ ಇರೋದು. ಇನ್ನು ಕೆಲವರು 4 ಹೊತ್ತು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರ ಬೇಸಿಸ್ನಲ್ಲೇ ನೋಡಿ ಒಂದು ಕವಿಗಳೆಲ್ಲ ಹೇಳಿದ್ದು, ಈಗ ಇತ್ತೀಚೆಗೆ ಹೇಳಿದ್ದು ಯಾವುದು, ಒಮ್ಮೆ ಉಂಡ್ರೆ ಯೋಗಿ, 2 ಬಾರಿ ಉಂಡ್ರೆ ಭೋಗಿ, 3 ಬಾರಿ ಉಂಡ್ರೆ ರೋಗಿ, 4 ಬಾರಿ ಉಂಡ್ರೆ ಹೊತ್ಕೊಂಡು ಹೋಗಿ ಸ್ಮಶಾನಕ್ಕೆ ಅಂತ. ಅಂದರೆ ಬೇಗ ಹೊತ್ಕೊಂಡು ಹೋಗಬೇಕಾಗ್ತದೆ ಅಂತ. ಅದನ್ನು ಈಗ ಇತ್ತೀಚೆಗೆ ಹೇಳಿದರು. ಇದು ಈ ಚರಕ ಸಂಹಿತೆ ಡೈರೆಕ್ಟ್ ಟ್ರಾನ್ಸ್ಲೇಷನ್ ಅದು. ಆದರೆ 3 ಬಾರಿ ಉಂಡ್ರೆ ರೋಗಿ ಅಲ್ಲ, 2 ಬಾರಿ ಉಂಡ್ರೆ ರೋಗಿ. 2 ಬಾರಿ ಉಂಡ್ರೆ ರೋಗಿ, 3 ಬಾರಿ ಉಂಡ್ರೆ ರೋಗಗಳು ಅತ್ಯಂತ ಹೆಚ್ಚಾಗ್ತದೆ ಅಂತಲೇ ಇದೆ, ಚರಕ ಸಂಹಿತೆಯಲ್ಲೇ ಇದೆ. ಅಂದರೆ 3000-4000 ವರ್ಷಗಳ ಹಿಂದೆ ಆಗಿನ ಕಾಲದಲ್ಲಿ ಆಗಿತ್ತು ಅಂತ. ಈಗ ಅದನ್ನು ನಾವು ಪರ್ಫೆಕ್ಟಾಗಿ ನೋಡ್ತಾ ಇದ್ದೇವೆ. ಯಾಕೆಂದರೆ 4 ಬಾರಿ 5 ಬಾರಿ ಫುಡ್ ತಗೊಳ್ಳೋದು, ಸ್ಪ್ಲಿಟ್ ಮೀಲ್ ಅಂತ ತಗೊಳ್ಳೋದು, ಆಗಾಗ ಫುಡ್ ತಗೊಳ್ಳೋದು, ಇದೆಲ್ಲ ಮಾಡಿದರೆ ಡೈಜೆಷನ್ ಪವರ್ ಇನ್ನೂ ವೀಕ್ ಆಗ್ತದೆ. ಹಾಗಾಗಿ ನಾವೀಗ ಇಂಥ ಸಾಂಕ್ರಾಮಿಕ ರೋಗ ಬರ್ತಾ ಇದೆ ಅಂತ ಆದಾಗ ನಾವು ನಮ್ಮ ಡೈಜೆಷನನ್ನು ತುಂಬ ಸ್ಟ್ರಾಂಗ್ ಇಟ್ಕೊಳ್ಬೇಕು. ಅದು ಒಂದು ಸರ್ವೇ ರೋಗಾಪಿ ಮಂದಾಗ್ನವು ಅಂತ ಇದೆ ಆಯುರ್ವೇದದಲ್ಲಿ. ಎಲ್ಲ ಡಿಸೀಸ್ಗಳಿಗೂ ಡೈಜೆಷನ್ ಪವರ್ ವೀಕ್ ಆಗೋದೇ ಮೂಲ ಕಾರಣ ಅಂತ. ಹಾಗಾಗಿ ಅದು ವೀಕ್ ಆಗದಾಗ ನೋಡ್ಕೊಳ್ಬೇಕಾದ್ದು ಆದ್ಯ ಕರ್ತವ್ಯ. ಅದು ಈ ಮಳೆಗಾಲದಲ್ಲಿ ಮಾಡಿತ್ತು ಅಂತಾದರೆ ನಾವು ತಪ್ಪಿ ಬೀಳ್ತೇವೆ ಅಂತ ಅರ್ಥ. ಹಾಗಾಗಿ ಈ ಕನ್ಫ್ಯೂಷನನ್ನು ಅವಾಯ್ಡ್ ಮಾಡಲಿಕ್ಕೆ, ಗೊಂದಲ ಆಗದಾಗ ನೋಡ್ಕೊಳ್ಬೇಕು ಅಂತಾದರೆ ಶೀತ ಕೆಮ್ಮು ಬರದಾಗ ಮಾಡ್ಕೊಳ್ಬೇಕು. ಅದಕ್ಕೆ ಈ ಐಸ್ ಕ್ರೀಮನ್ನು ಈಗ ಹೋಗಿ ತಗೊಳ್ಳೋದು, ಅಥವಾ ಯಾವುದೋ ರೆಫ್ರಿಜರೇಟೆಡ್ ಫುಡ್ಡನ್ನು ತಗೊಳ್ಳೋದು, ಅಥವಾ ಫ್ರೆಶ್ ಇಲ್ಲದಿರುವ ಫುಡ್ಡನ್ನು ತಗೊಳ್ಳೋದು, ಇದನ್ನೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಮತ್ತು ಸ್ವೀಟ್ಗಳನ್ನು ಜಾಸ್ತಿ ತಗೊಳ್ಳೋದು, ಅದು ತಗೊಳ್ಳಿಕ್ಕೆ ಬೇರೆ ಸೀಸನ್ಗಳಿದೆ. ಈಗ ಜಾಸ್ತಿ ತಗೊಳ್ಳೋದು ಅಲ್ಲ, ಈಗ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು. ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟು ತಿನ್ನಲೇಬೇಕು ಅಂತಿದ್ದ ಹಾಗೆ ತಗೊಳ್ಬೋದು ಸಿಹಿ ಪದಾರ್ಥ. ಯಾಕೆಂತೇಳಿದ್ರೆ ಸಿಹಿ, ಹುಳಿ ಮತ್ತು ಉಪ್ಪು, ತತ್ರಾದ್ಯ ಮಾರುತಂ ಗ್ರಂಥಿ ಅಂತ ಇದೆ. ಸಿಹಿ, ಹುಳಿ, ಉಪ್ಪು ಈ 3 ಟೇಸ್ಟ್ಗಳಿದೆ ಅಲ್ವಾ, ಅದು ವಾತವನ್ನು ಕಡಿಮೆ ಮಾಡ್ತದೆ. ಈ ಸೀಸನಲ್ಲಿ ಅದು ಜಾಸ್ತಿ ಆಗುವಂಥದ್ದು ಅಂತ ಹೇಳಿದ್ದು. ಹಾಗೆ ಅದನ್ನು ಕಡಿಮೆ ಮಾಡಿದರೆ ನಮ್ಮ ದೇಹದ ಶಕ್ತಿ ಜಾಸ್ತಿ ಇರ್ತದೆ ಅಂತ ಅರ್ಥ. ಅದು ಕಡಿಮೆ ಮಾಡಲಿಕ್ಕೆ ಏನೆಲ್ಲ ಮಾಡ್ಕೊಳ್ಬೇಕು ನಾವು ಅದನ್ನು ಹೇಳಿದ್ದು. ಆಮೇಲೆ ಬಟ್ಟೆಯಲ್ಲಿ ಕೂಡ ಈಗ ಈ ಮಳೆಗಾಲದಲ್ಲಿ ಕಾಟನ್ನ ಬಟ್ಟೆಯನ್ನು ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ಆವಾಗಲೇ ಹೇಳಿದ್ದಾರೆ. ಯಾವ್ಯಾವ ಸೀಸನ್ಗೆ ಏನೇನು ಬಟ್ಟೆ ಅಂತ ಹೇಳಿದ್ದಾರೆ. ಈ ಮಳೆಗಾಲಕ್ಕೆ ಹತ್ತಿಯ ಬಟ್ಟೆಯನ್ನು ಉಪಯೋಗ ಮಾಡಬೇಕು ಅಂತ ಹೇಳಿದ್ದು. ಸೀಸನ್ ವೈಸ್ ಯಾವ ಬಟ್ಟೆಯನ್ನು ಉಪಯೋಗ ಮಾಡಲಿಕ್ಕೆ ಹೇಳಿದ್ದಾರೆ. ಈಗ ಇದೆಲ್ಲ ಮೆಷರ್ಸ್ ತಗೊಂಡಾಗ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಬಾಡಿ ಹೆಚ್ಚು ಸ್ಟ್ರಾಂಗ್ ಇರ್ತದೆ. ಆಗ ನಾವು ಇಂಥ ಡಿಸೀಸ್ಗಳಿಗೆ ಹೆಚ್ಚು ಹೆದರಬೇಕಾದ ಅಗತ್ಯ ಇರೋದಿಲ್ಲ. ಒಟ್ಟು ಕೋವಿಡ್ಗೆ ಕಿಚನೇ ಪವರ್ ಹೌಸ್ ಅಂತ ಹೇಳ್ತೀರ? ಖಂಡಿತ. ಯಾಕೆಂತ ಹೇಳಿದರೆ ನಮ್ಮ ಈಗ ರೆಗ್ಯುಲರ್ ಫುಡ್ ಮಾಡ್ತೇವೆ, ಅದನ್ನು ಮೌಲ್ಯವರ್ಧನೆ ಮಾಡೋದು ಭಾಳ ಮುಖ್ಯ. ಈಗ ಆಹಾರ ಹೇಗೋ ತಗೊಳ್ತಾ ಇದ್ದೇವೆ ಅಂತ ಹೇಳ್ಕೊಂಡು ಅದನ್ನು ಹಾಗೇ ತಗೊಳ್ಳೋದಲ್ಲ. ಇಂಥ ಕಾಯಿಲೆಗಳೇನು ಬರ್ತಾ ಇದೆ, ಸ್ವಲ್ಪ ಜಾಸ್ತಿ ಇನ್ನೂ ಜಾಸ್ತಿ ಆಯಿತು ಅಂತ ಆದರೆ ಆಗ ಹೆದರೋ ಬದಲು ನಮ್ಮ ದೇಹವನ್ನು ಗಟ್ಟಿ ಮಾಡೋದು ಅಂತ. ಈಗ ನೀವು ಮಾಸ್ಕ್ ಹಾಕಿದರೆ, ಸ್ಯಾನಿಟೈಸೇಷನ್ ಇದರ ಮೂಲಕ ಸ್ಯಾನಿಟೈಸರ್ ಯೂಸ್ ಮಾಡಿಕೊಂಡು ಕೈಯನ್ನು ಶುದ್ಧ ಮಾಡಿಕೊಂಡ್ರೆ ರೋಗಾಣು ಇಲ್ಲಿ ತನಕ ಬರದಾಗ ತಡೆದಾಗ ಆಯಿತು. ಒಂದು ವೇಳೆ ಬಂದರೆ ಇದನ್ನೆಲ್ಲ ದಾಟಿ ಕಾಯಿಲೆ ಬಂತು ಅಂತ ಇಟ್ಕೊಳ್ಳಿ ಒಬ್ಬರಿಗೆ. ಆಗೇನು, ಆಗ ನೀವು ಬಾಡಿನೇನು ರೆಡಿ ಮಾಡ್ಕೊಳ್ಳಿಲ್ಲ. ಬಾಡಿನ ಹೇಗೆ ರೆಡಿ ಮಾಡ್ಕೊಂಡಿದ್ದೀರಿ? ಬಾಡಿ ರೆಡಿ ಮಾಡಲಿಕ್ಕೆ ಸಾಧ್ಯ ಇರೋದು ಈ ಆಯುರ್ವೇದ ಹೇಳಿದ ಕಾನ್ಸೆಪ್ಟ್ಗಳನ್ನು ಅಡಾಪ್ಟ್ ಮಾಡ್ಕೊಂಡ್ರೆ ಮಾತ್ರ. ಅದಿಲ್ಲ ಅಂತಾರೆ ಬಾಡಿ ರೆಡಿ ಆಗೋದಿಲ್ಲ. ಬಾಡಿ ರೆಡಿ ಮಾಡಬೇಕಾದ್ದು ಭಾಳ ಮುಖ್ಯ. ಹಾಗಾಗಿ ಅದನ್ನು ಪ್ರಿವೆನ್ಷನ್ ಒಂದು ಲೆವೆಲ್ಗೆ ಆಯ್ತು ಅಷ್ಟೇ. ಪ್ರೊಟೆಕ್ಷನ್ ಆಗಬೇಕಾದ್ರೆ ದೇಹದ ರಕ್ಷಣೆ ಆಗಬೇಕು ಅಂತ ಆದರೆ ನಾವು ಹೈಯರ್ ಲೆವೆಲ್ಗೆ ಹೋಗಬೇಕು. ಆ ಹೈಯರ್ ಲೆವೆಲ್ಗೆ ಹೋಗ್ಲಿಕ್ಕೆ ಈ ಬಾಡಿಯನ್ನು ನಾವು ಸ್ಟ್ರಾಂಗ್ ಮಾಡ್ಕೊಳ್ಬೇಕಾದ್ದು, ಅದನ್ನು ಮಾಡಬೇಕು ನಾವು. ಮತ್ತು ನೀವು ಆ್ಯಕ್ಚುಲಿ ಈಗ ಜೇನು ಸ್ವಲ್ಪ ನೀರಿಗೆ ಹಾಕೊಂಡು ಕುಡಿದ್ರೆ ಅವೆಲ್ಲ ಆಗುತ್ತೆ. ಬಟ್ ಜನರಲ್ ಈಗ ಕೋಮಾಬಿಡಿಟೀಸ್ ಇರೋರು, ಡಯಾಬಿಟೀಸ್ ಇರೋರು, BP ಇರೋರು ಅಂಥವರೆಲ್ಲ ತೊಗೋಬೋದಾ ಡಾಕ್ಟರ್? ಇದೆಲ್ಲ ತೊಗೊಳ್ಬಾರ್ದು. ಜೇನಲ್ಲಿ ಸುಮಾರು 8 ವೆರೈಟಿಗಳನ್ನ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅದರಲ್ಲಿ ಒಂದು 3 ವೆರೈಟಿಯ ಜೇನುತುಪ್ಪಗಳು ಹಿಮಾಲಯ ಪ್ರದೇಶದಲ್ಲಿ ಸಿಗುವಂಥದ್ದು, ಮತ್ತೊಂದು ಈ ಬ್ಯಾಂಬೂ ಅದರಲ್ಲಿ ಜೇನು ಹುಳ ಕೂತು ಚಿಕ್ಕ ವೆರೈಟಿ ಬೇರೆ ಜೇನು ಹುಳದ್ದು. ಸೊ ಅದರಲ್ಲಿ ಸಿಗೋ ಜೇನು ಇಲ್ಲಿ ಕೂಡ ಸಿಗ್ತದೆ, ರ್ಯಾರ್ಲಿ ಸಿಗ್ತದೆ, ಅಂದರೆ ಹೆಚ್ಚು ಕಲ್ಟಿವೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅಂಥ ಒಂದು 3 ವೆರೈಟಿಗಳು ಮಾತ್ರ ಜೇನುತುಪ್ಪದಲ್ಲಿ. ಅದು ಡೈಜೆಷನ್ ಆದಮೇಲೆ ಮೊದಲು ಸಿಹಿ ಮತ್ತು ಅದರದ್ದು
ಒಗರು ಟೇಸ್ಟಲ್ಲಿ ಇರ್ತದೆ ಜೇನುತುಪ್ಪಕ್ಕೆ. ಪೋಸ್ಟ್ ಡೈಜೆಷನ್ ಸಿಹಿ ಆಗ್ತದೆ ಸಾಮಾನ್ಯವಾಗಿ ಜೇನುತುಪ್ಪ, ವಿಪಾಕ ಅಂತ ಹೇಳೋದು ಅದಕ್ಕೆ. ಒಂದು 5 ವೆರೈಟಿ ಜೇನುತುಪ್ಪಗಳು ಸಿಹಿಯೇ ಆಗ್ತದೆ ಡೈಜೆಷನ್ ಆದಮೇಲೆ. ಅದರಲ್ಲೆಲ್ಲ ಶುಗರ್ ಲೆವೆಲ್ ಜಾಸ್ತಿ ಆಗ್ತದೆ. ಹಾಗೆ ಡಯಾಬಿಟಿಸ್ ಇರೋರಿಗೆ ಒಳ್ಳೆಯದಲ್ಲ. ಕಾಮನ್ಲಿ ಅವೈಲಬಲ್ ಹನಿ ಏನಿದೆ ಅದರಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗ್ತದೆ. ಆ ಒಂದು ರ್ಯಾರ್ ವೆರೈಟಿಗಳು ಹಿಮಾಲಯದಲ್ಲಿ ಸಿಗೋದೆ ಆ 3 ವೆರೈಟಿಗಳು. ಅದರಲ್ಲಿ ಪೋಸ್ಟ್ ಡೈಜೆಷನ್ ಕಟು ವಿಪಾಕ ಅಂತ ಇದೆ, ಖಾರ ಆಗ್ತದೆ, ಕನ್ವರ್ಟ್ ಆಗ್ತದೆ, ಸಿಹಿಯಾಗಿ ಕನ್ವರ್ಟ್ ಆಗೋದಿಲ್ಲ. ಅದರ ಟೇಸ್ಟೇ ಸ್ವಲ್ಪ ಬೇರೆ ಇರ್ತದೆ, ಸ್ವಲ್ಪ ಕಹಿ ಖಾರ ಎಲ್ಲ ಇರ್ತದೆ. ಡೈಜೆಷನ್ ಆದಮೇಲೆ ಅದು ಖಾರ ಆಗಿಬಿಡ್ತದೆ. ಹಾಗೆ ಅದು ಶುಗರ್ ಲೆವೆಲನ್ನು ಜಾಸ್ತಿ ಮಾಡೋದಿಲ್ಲ. ಆ ಹನಿಗಳು ಒಳ್ಳೆಯದು ಅಂತ ಅಷ್ಟೇ ಇರೋದು. ಆದರೆ ಸಾಮಾನ್ಯವಾಗಿ ನಮಗೆ ಸಿಗೋದು ಅದು ಸಿಗೋದಿಲ್ಲ. ಹಾಗಾಗಿ ಜನರಲ್ಲಾಗಿ ಜೇನುತುಪ್ಪ ಹಾಗೆ ತಗೊಳ್ಳೋದು ಒಳ್ಳೆಯದಲ್ಲ. ಏನು ಅಡ್ವೈಸ್ ಕೊಡ್ತಾರೆ? ಉಳಿದ ಫುಡ್ಗಳು, ಆಗ ಸೂಪ್ಗಳನ್ನು ಜಾಸ್ತಿ ತಗೊಳ್ಬೋದು. ಆಗಲೇ ತರಕಾರಿ ಸೂಪ್ ಹೇಳಿದೆ, ಬೇಳೆಗಳ ಸೂಪ್ ಹೇಳಿದೆ. ಬೇಳೆಗಳ ಸೂಪ್ ಹೇಳುವಾಗ ಅದರಲ್ಲಿ ಸ್ವಲ್ಪ ಪೆಪ್ಪರನ್ನು ಯೂಸ್ ಮಾಡ್ಕೊಳ್ಬೋದು. ಕಾಳು ಮೆಣಸು ಸೂಪ್ ಮಾಡುವಾಗ ಗ್ರೀನ್ ಚಿಲ್ಲಿ ಅಥವಾ ರೆಡ್ ಚಿಲ್ಲಿ, ಹಸಿಮೆಣಸು ಅಥವಾ ಕೆಂಪು ಒಣಮೆಣಸು ಇದನ್ನು ಬಳಕೆ ಮಾಡಿಕೊಳ್ಳೋ ಬದಲು ಪೆಪ್ಪರನ್ನು ಬಳಕೆ ಮಾಡಿಕೊಂಡ್ರೆ ಅದು ಸ್ಟೊಮಕ್ಕಿಗೆ ಇರಿಟೇಷನ್ ಮಾಡೋದಿಲ್ಲ. ಆ ಖಾರದ ಇಂಪ್ಯಾಕ್ಟ್ ಕಡಿಮೆ. ಹಾಗೆ ಖಾರ ಹೌದು ಅಂತ ಆದರೂ ಕೂಡ ಅದರ ಇಂಪ್ಯಾಕ್ಟ್ ಕಡಿಮೆ, ನೆಗೆಟಿವ್ ಇಂಪ್ಯಾಕ್ಟ್ ಕಡಿಮೆ. ಅದಕ್ಕೆ ಈ ಕಾಳು ಮೆಣಸಿಗೆ ಒಳ್ಳೆ ಮೆಣಸು ಅಂತ ಹೆಸರಿದೆ. ಒಳ್ಳೆ ಮೆಣಸು ಅಂದರೆ ಅದು ಒಳ್ಳೆಯ ಮೆಣಸುಗಳಲ್ಲಿ ಒಳ್ಳೆಯದು ಅಂತ. ಈ ಹಸಿಮೆಣಸು, ಒಣಮೆಣಸು ಮತ್ತು ಪೆಪ್ಪರು, ಇದು 3ರಲ್ಲಿ ಯಾವುದು ಒಳ್ಳೆಯದು ಅಂತೇಳಿದ್ರೆ ಒಳ್ಳೆಯ ಮೆಣಸೇ ಒಳ್ಳೆಯದು ಅಂತ. ಹಾಗಾಗಿ ಅದನ್ನು ಸ್ವಲ್ಪ ಹೆಚ್ಚು ಬಳಕೆ ಮಾಡ್ಕೊಳ್ಬೋದು. ಆಮೇಲೆ ಸಾಲ್ಟ್ ಹೇಗೂ ಹಾಕ್ಕೊಳ್ಬೋದು, ಹುಳಿಯನ್ನು ಹಾಕ್ಕೊಳ್ಬೋದು. ಹಾಗಾಗಿ ಪಲ್ಸಸ್ ಇದ್ದು ಬೇರೆ ಬೇರೆ ಬೇಳೆಗಳಲ್ಲಿ ಹೆಸರು ಬೇಳೆ ಶ್ರೇಷ್ಠ ಅಂತ. ಹೆಸರು ಬೇಳೆಯದ್ದು ಹಾಗೆ ನಾವು ಯಾವುದು ನಮಗೆ ಹೆಸರು ಬೇಳೆಯದ್ದು ಬೇರೆ ಬೇರೆ ಪದಾರ್ಥಗಳನ್ನು ಮಾಡಿ ಕೂಡ ತಗೊಳ್ಬೋದು ಅಂತ ಅರ್ಥ ಅದರದ್ದು. ಮತ್ತು ಡೈಲಿ ಯೂಸೇಜಿಗೆ ಆಯುರ್ವೇದದಲ್ಲಿ ತೊಗರಿಬೇಳೆ, ಉದ್ದಿನಬೇಳೆ ಇದ್ರ ಬದಲು ಹೆಸರು ಬೇಳೆಗೆ ಅತ್ಯಂತ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕು ಅಂತ ಇರೋದು ಡೈಲಿ ಯೂಸೇಜ್. ಈ ಕಾಲದಲ್ಲಿ ಕೂಡ ಎಲ್ಲ ಇಡೀ ಥ್ರೂಔಟ್ ನಮ್ಮ ಟೋಟಲ್ ಲೈಫ್ ಸ್ಪ್ಯಾನ್ನಲ್ಲಿ ಹೆಸರು ಬೇಳೆಯನ್ನು ಡೈಲಿ ತಗೊಳ್ಬೋದು ಅಂತ ಇದೆ. ಬೇಸಿಕ್ ಫುಡ್ಡಿಗೆ ಅನ್ನ. ಇನ್ನೊಂದು ವಿಚಾರ ಇದೆ, ಈ ಮಳೆಗಾಲದಲ್ಲಿ ಓಲ್ಡ್ ಧಾನ್ಯಗಳನ್ನು ಅಂದರೆ ಹಳೆ ಧಾನ್ಯ ಅಂತ ಹೇಳೋದು. ಈ ಹಳೆ ಧಾನ್ಯ ಅಂದರೆ ಬೆಳೆದು ಅದನ್ನು ಕಟಾವು ಮಾಡಿ 6 ತಿಂಗಳು ಕಳೆದ್ರೆ ಅದಕ್ಕೆ ಹಳೆ ಧಾನ್ಯ ಅಂತ ಹೇಳೋದು. ಅದು ಅಕ್ಕಿ ಇರ್ಬೋದು, ಅನ್ನ ಇರ್ಬೋದು, ಅಕ್ಕಿ ಅಥವಾ ಗೋಧಿ, ಇದೆಲ್ಲ ಹಳೆ ಧಾನ್ಯ ಆಗಿದ್ದರೆ ಒಳ್ಳೆಯದು. ಈ ಮಳೆಗಾಲದಲ್ಲಿ ರಾಗಿ ಅಷ್ಟು ಒಳ್ಳೆಯದಲ್ಲ. ಕೆಂಪಕ್ಕಿ, ಹಳೆಯ ಕೆಂಪಕ್ಕಿ ಒಳ್ಳೆಯದು, ಹಳೆಯ ಗೋಧಿ ಒಳ್ಳೆಯದು, ಹಳೆಯ ಬಾರ್ಲಿ ಒಳ್ಳೆಯದು ಅಂತ ಈ 3 ಧಾನ್ಯಗಳನ್ನು ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿದ್ದಾರೆ ನಮ್ಮ ಬೇಸಿಕ್ ಫುಡ್ಡಲ್ಲಿ. ಅದು 3 ಯಾವುದೋ ಸಿರಿಧಾನ್ಯ ಒಳ್ಳೆಯದು, ಸಿರಿಧಾನ್ಯ ತಗೊಳ್ಳೋದು. ಸಿರಿಧಾನ್ಯದಲ್ಲಿ ವಾತ ಜಾಸ್ತಿ ಆಗ್ತದೆ, ಅದು ಬೆಳೆಯೋದು ಡ್ರೈ, ಅದಕ್ಕೆ ಹೆಚ್ಚು ನೀರು ಬೇಡ, ಬೆಳೆಯುವ ರೀತಿ ಹಾಗೆ ಅದರ ಗುಣವೂ ಹಾಗೆ. ಹಾಗಾಗಿ ಒಳ್ಳೆಯದು ಅಂತ ಹೇಳ್ಕೊಂಡು ಸಿರಿಧಾನ್ಯ ಈಗ ಈ ಸೀಸನಲ್ಲಿ ಜಾಸ್ತಿ ತಗೊಳ್ಳೋದಲ್ಲ. ಅದ್ರ ಬದಲು ಹೆಸರು ಬಾರ್ಲಿ ಯೂಸ್ ಮಾಡಿ, ಜವೆ ಗೋಧಿ ಯೂಸ್ ಮಾಡಿ, ಆಮೇಲೆ ಕೆಂಪಕ್ಕಿಯನ್ನು ಉಪಯೋಗ ಮಾಡಿಕೊಳ್ಳಿ. ಈಗ ಈ ರೀತಿಯಲ್ಲಿ ನಾವು ಫುಡ್ಡನ್ನು ಸ್ವಲ್ಪ ಅಡಾಪ್ಟ್ ಮಾಡಿಕೊಂಡ್ರೆ ಹೆಚ್ಚು ಒಳ್ಳೆಯದು. ಬಟ್ ಡಾಕ್ಟರ್, ಈಗ ಮೆಣಸಾಗಲಿ ಶುಂಠಿ ಆಗಲಿ ಜಾಸ್ತಿ ತಿಂದರೆ ಹೀಟ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೇನಾದರೂ ಜಾಸ್ತಿ ಅಂದರೆ ಅದೇ ನೀವು ಅತಿ ಅಂತ ಹೇಳಿದ್ದು, ನೀವು ಮಿತಿ ಮೀರಿದರೆ ಅತಿ ಅಂತ. ಹಾಗೆ ಮಿತಿ ಮೀರಿಯಲ್ಲ, ಸ್ವಲ್ಪ ಜಾಸ್ತಿ ಪ್ರಾಶಸ್ತ್ಯ ಕೊಡಬೇಕು ಅಂತ. ಈಗ ನಾವು ರಸಮ್ ಮಾಡ್ತೇವೆ, ಯಾವುದು ಸಾರು ಮಾಡ್ತೇವೆ ಮನೆಯಲ್ಲಿ. ಆ ಸಾರು ಮಾಡುವಾಗ ಹಸಿಮೆಣಸಿನಕಾಯಿ ಹಾಕಿ ಖಾರ ಮಾಡಲಿಕ್ಕೆ ಆಗ್ತದೆ. ಅಥವಾ ಹಸಿಮೆಣಸಿನಕಾಯಿ ತೊಗೊಂಡ್ರೆ ಕೆಲವರಿಗೆ ಅಸಿಡಿಟಿ ಆಗ್ತದೆ. ಅಂಥವ್ರು ಹಸಿಮೆಣಸಿನಕಾಯಿ ಬದಲು ಕೆಂಪು ಮೆಣಸು ಹಾಕ್ತಾರೆ, ಒಣಮೆಣಸು ಹಾಕ್ತಾರೆ. ಅದರಲ್ಲಿ ಖಾರ ಸ್ವಲ್ಪ ಕಡಿಮೆ. ಈ ಒಣಮೆಣಸಿನಲ್ಲಿ ಹೆಚ್ಚು ಅದರಲ್ಲಿ ನೆರಿಗೆ ಇರುವಂಥದ್ದು, ಹೆಚ್ಚು ಸುಕ್ಕು ಇರುವಂಥದ್ದು, ಅದು ಖಾರ ಮತ್ತು ಕಡಿಮೆ. ಈಗ ಯಾವುದೋ ಬ್ಯಾಡಗಿ ಮೆಣಸು ಅಂತ ಇಟ್ಕೊಳ್ಳಿ, ಅದರಲ್ಲಿ ಜಾಸ್ತಿ ಇದಿದ್ದರೆ ಏನು ಹೇಳೋದು, ಅದಕ್ಕೆ ಜಾಸ್ತಿ ಡ್ರೈನೆಸ್ ಆಗಿ ನಮಗೆ ಅದು ರಿಂಕಲ್ಸ್ ಜಾಸ್ತಿ ಇದ್ದರೆ ಅದರಲ್ಲಿ ಅದು ಜಾಸ್ತಿ ಇದೆ ಅಂತಾದರೆ ಅದು ಖಾರ ಮತ್ತು ಕಡಿಮೆ ಅದು ಅದರಲ್ಲಿ. ಆಮೇಲೆ ಪೆಪ್ಪರನ್ನು ಅದು ಉಪಯೋಗ ಮಾಡಿದರೂ ಹೊಟ್ಟೆ ಉರಿ ಬರ್ತದೆ ಅಂತಾದರೆ ಪೆಪ್ಪರನ್ನು ಉಪಯೋಗ ಮಾಡ್ಕೊಳ್ಬೋದು. ಪೆಪ್ಪರ್ ಯೂಸ್ ಮಾಡಿದರೂ ಆ್ಯಸಿಡಿಟಿ ಆಗೋರು, ಹೊಟ್ಟೆ ನೋವು ಬರೋರು ಇರ್ತಾರೆ. ಅಂಥವ್ರು ಸ್ವಲ್ಪ ಶುಂಠಿ ಸ್ವಲ್ಪ ಹಾಕ್ಕೊಂಡ್ರೆ ಖಾರ ಆಗ್ತದೆ. ಶುಂಠಿ ಕೂಡ ಖಾರ ಟೇಸ್ಟ್ ಇದೆ. ಅದು ಕಷ್ಟ ಆಗೋರು ಆನಿಯನ್ ಸ್ವಲ್ಪ ಬಳಕೆ ಮಾಡ್ಕೊಳ್ಬೋದು. ಆನಿಯನ್ ಹಾಕಿದರೂ ಖಾರ ಆಗ್ತದೆ ಫುಡ್ಡು. ಹೀಗೆ ನಾವು ನಮ್ಮ ವಿವೇಚನೆಯನ್ನು ಉಪಯೋಗ ಮಾಡಿಕೊಂಡು ಸರಿಯಾಗಿ ಬಳಕೆ ಮಾಡ್ಕೊಳ್ಬೇಕು. ಮಿತಿ ಮೀರಿ ಹೋಗಬಾರ್ದು. ಅಂದರೆ ಖಾರ ಹೆಚ್ಚು ಒಳ್ಳೆಯದಲ್ಲ ಅಂತಲೇ ಆಗಲೇ ಹೇಳಿದೆ ನಾನು. ಮಳೆಗಾಲಕ್ಕೆ ಖಾರ ತುಂಬ ಒಳ್ಳೆಯದಲ್ಲ. ಹಾಗಾಗಿ ಮಾಡ್ರೇಟ್ ಆಗಿರಬೇಕಾದ್ರೆ ರಸಮಿಗೆ ಯಾವ ಖಾರ ಹಾಕಬೇಕಾದ್ದು ಅಂತ ಇಂಪಾರ್ಟೆಂಟ್. ಈ ಹಸಿಮೆಣಸು ಅದೆಲ್ಲ ಹಾಕೋದು ಹೇಗೂ ಒಳ್ಳೆಯದಲ್ಲ ಈ ಮಳೆಗಾಲದಲ್ಲಿ. ಅದರ ಬದಲು ಈ ಪೆಪ್ಪರನ್ನು ಅಥವಾ ಆನಿಯನ್ ಕೂಡ ವಾತವನ್ನು ಕಡಿಮೆ ಮಾಡೋ ಗುಣ ಕೂಡ ಇದೆ ಆನಿಯನಿಗೆ. ಶುಂಠಿ ಕೂಡ ವಾತ ಕಡಿಮೆ ಮಾಡೋ ಗುಣ ಇದೆ. ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು ಬಳಕೆ ಮಾಡಿಕೊಂಡ್ರೆ ಟೇಸ್ಟಿ ಸಾರು ಪ್ರಿಪೇರ್ ಮಾಡಲಿಕ್ಕೆ ಆಗ್ತದೆ, ತುಂಬ ರುಚಿ ಇರೋದು.
ಅದ್ರ ಜೊತೆಗೆ ಆರೋಗ್ಯ ಕೂಡ ಒಳ್ಳೆಯದು. ಅಂದರೆ ಡಾಕ್ಟರ್ ಈಗ ನೀವು ಹೇಳ್ದಂಗೆ ಆಯುರ್ವೇದದಲ್ಲಿ ಕಫ ವಾತ ಪಿತ್ತ 3 ಇರುತ್ತಲ್ಲ ಡಾಕ್ಟರ್, ಅವು ಎಲ್ಲರಿಗೂ ಸೇಮ್ ಫುಡ್ ಅಪ್ಲೈ ಆಗುತ್ತೆ ಈ ಕಾಲದಲ್ಲಿ? ಇದು ಸೀಸನ್ ವೈಸ್ ಅಂತ. ನಿಮ್ಮದು ಬಾಡಿ ನೇಚರ್ ಯಾವುದೇ ಇರಲಿ, ಈ ಸೀಸನ್ನಲ್ಲಿ ಏನು ಇಂಪ್ಯಾಕ್ಟ್ ಅಂತಂದರೆ, ಈ ಭೂಮಿಯ ಮೇಲೆ ಈ ಕ್ಲೌಡ್ಗಳಿರೋದ್ರಿಂದಾಗಿ ಚಂದ್ರನ ಇಂಪ್ಯಾಕ್ಟು ಈ ಸಮಯದಲ್ಲಿ ಹೆಚ್ಚಿರೋದಿಲ್ಲ ಅಂತ. ಚಂದ್ರನ ಇಂಪ್ಯಾಕ್ಟ್ ಹೆಚ್ಚಿರೋದಿಲ್ಲ. ಸೂರ್ಯ ಹತ್ತಿರ ಇರ್ತಾನೆ, ಆದರೆ ಬಿಸಿಲು ಈ ಮೋಡ ಎಲ್ಲ ಇರೋದ್ರಿಂದ ಅದು ಕಡಿಮೆ ಇರ್ತದೆ. ಆದರೆ ನಮ್ಮ ಓವರಾಲ್ ಸ್ಟ್ರೆಂತೇ ಕಡಿಮೆ ಇರ್ತದೆ, ಫಿಸಿಕಲ್ ಸ್ಟ್ರೆಂತ್ ಕಡಿಮೆ ಇರ್ತದೆ. ಎಲ್ಲ ವೆಜಿಟೇಬಲ್ಗಳ ಸ್ಟ್ರೆಂತ್ ಕಡಿಮೆ ಇರ್ತದೆ ಅಂತ. ಈಗ ತರಕಾರಿಗಳಲ್ಲಿ ಕೂಡ ಅವುಗಳ ಪೊಟೆನ್ಸಿಯು ಕಡಿಮೆ ಇರ್ತದೆ ಈ ಸಮಯದಲ್ಲಿ. ಹಾಗಾಗಿ ಇರೋದ್ರಲ್ಲಿ ನಾವು ಹೇಗೆ ಬೆಟರ್ ಮಾಡಿ ತಗೊಳ್ಳೋದು ಅಂತ ಆ ರೀತಿಯಲ್ಲಿ ಜನರಲ್ ಇನ್ನು ಬಾಡಿ ನೇಚರಿಗೆ ಅನುಗುಣವಾಗಿ ಇನ್ನು ಬೇರೆ ಬೇರೆ ಫುಡ್ ಇದೆ ಆಯುರ್ವೇದದಲ್ಲಿ ಹೇಳಿದ್ದು. ಈಗ ಒಬ್ಬರ ಬಾಡಿ ಟೈಪ್ ಏನಿದೆ ಅದಕ್ಕೆ ಹೊಂದ್ಕೊಂಡು ಮತ್ತೂ ಇದೆ. ಆದರೆ ಒಂದು ತುಂಬ ಮುಖ್ಯವಾದ್ದೇನು ಅಂತ ಹೇಳಿದರೆ, ಒಂದು ಕಾಯಿಲೆ ಅಂತ ಹೇಳಿದ್ರೆ ಸಡನ್ನಾಗಿ ಬಂದುಬಿಡೋದಿಲ್ಲ. ಅದು ಬರಬೇಕಾದ್ರೆ ನಮ್ಮ ಬಾಡಿಯ ಹೇಗಿದೆ, ಕಂಡೀಷನ್ ಹೇಗಿದೆ, ಆಮೇಲೆ ವೆದರ್ ಹೇಗಿದೆ, ನಮ್ಮ ಆಹಾರ ಹೇಗಿದೆ, ನಮ್ಮ ಹವ್ಯಾಸಗಳು ಹೇಗಿದೆ, ಇದೆಲ್ಲ ಕೌಂಟ್ ಆಗ್ತದೆ. ಹಾಗೆ ಕೌಂಟ್ ಆಗುವಾಗ ನಿಮ್ಮ ಬಾಡಿ ನೇಚರ್ ಕೂಡ, ಬಾಡಿ ಟೈಪ್ ಕೂಡ ತುಂಬ ಮುಖ್ಯ ಆಗ್ತದೆ. ಅದಕ್ಕೆ ಹೊಂದ್ಕೊಂಡು ಏನು ಫುಡ್ ಆಯೋಜನೆ ಮಾಡಬೇಕು ಅಂತ ಇರೋದು. ಈ ವಾತ ಜಾಸ್ತಿ ಆಗುವಾಗ ಅಟ್ಮಾಸ್ಫಿಯರ್ನಲ್ಲಿ ಮತ್ತು ಎಲ್ಲದರಲ್ಲೂ ಕೂಡ ವಾತ ಜಾಸ್ತಿ ಆಗೋ ಟೈಮ್ನಲ್ಲಿ ನಿಮ್ಮದು ಬಾಡಿ ನೇಚರ್ ವಾತದ್ದೇ ಇದ್ದರೆ ಆಗ ಕಾಯಿಲೆ ಬರೋ ಪಾಸಿಬಿಲಿಟಿ ಇನ್ನೂ ಹೆಚ್ಚಿರ್ತದೆ. ಹಾಗಾಗಿ ವಾತ ಪ್ರಕೃತಿಯವರು ಇಡೀ ವರ್ಷದಲ್ಲಿ 12 ತಿಂಗಳುಗಳಲ್ಲಿ ಅತ್ಯಂತ ಹೆಚ್ಚು ಕ್ಯಾರ್ ತಗೊಳ್ಬೇಕಾಗುವ 2 ತಿಂಗಳು ಯಾವುದು ಅಂತೇಳಿ ಬೇಸಿಗೆ ಕಾಲ. ಬೇಸಿಗೆ ಕಾಲದಲ್ಲಿ ವಾತ ಎಗ್ರವೇಟ್ ಆಗೋದಲ್ಲ, ಬೇಸಿಗೆ ಕಾಲದಲ್ಲಿ ವಾತ ಅಕ್ಯುಮುಲೇಷನ್ ಆಗೋದು ಎಲ್ಲ ಕಡೆ. ಸೊ ಎಲ್ಲ ಕಡೆ ತುಂಬಿಕೊಳ್ಳಿಕ್ಕೆ ಆರಂಭ ಆಗ್ತದೆ ಅದು. ಆ ಟೈಮ್ನಲ್ಲಿ ನೀವು ಈ ಫುಡ್, ಈಗ ನಾನು ಹೇಳಿದ್ದನ್ನು ಅಂದರೆ ವಾತ ಕಡಿಮೆ ಮಾಡೋಂಥ ಫುಡ್ಡನ್ನು ಅಡಾಪ್ಟ್ ಮಾಡಿಕೊಂಡ್ರೆ ಎಗ್ರವೇಟ್ ಆಗಲಿಕ್ಕೆ ಅಲ್ಲಿ ಹೆಚ್ಚಿರಲ್ಲ ಬಾಡಿಯಲ್ಲಿ. ಆಗ ಬಟ್ ನಾವು ಹೆಂಗೆ ಐಡೆಂಟಿಫೈ ಮಾಡ್ಕೊಳ್ಳೋದು ಡಾಕ್ಟರ್ ನಮ್ಮ ಬಾಡಿ? ಅದು ರೆಡಿಯಲ್ಲಿ ಎಷ್ಟಿದೆ ಆಯುರ್ವೇದದ ಹೇಳಿದ ಇನ್ಫಾರ್ಮೇಷನ್ನು ನೀವು ಇಂಟರ್ನೆಟ್ಟಲ್ಲಿ ಹೋಗಿ ವಾತ ಜಾಸ್ತಿ ಮಾಡೋ ಫುಡ್ ಯಾವುದು, ವಾತ ಕಡಿಮೆ ಮಾಡೋ ಬಾಡಿ ಟೈಪ್ ಯಾವುದು ಅಂತ ನಮಗೆ ಅದು ಕೂಡ ಒಂದು ಫುಡ್ಡು ಇದೆ. ಬಾಡಿ ನೇಚರ್ ಹೇಗೆ ಅಂತ ಹೇಳೋದನ್ನು ಕೂಡ ಒಂದು ಅದರ ರೆಡಿಮೇಡ್ ಕ್ವಶನ್ಗಳು, ಸುಮಾರು ಕ್ವಶನ್ಗಳ ಮೂಲಕ ನಮ್ಮ ಬಾಡಿ ಟೈಪ್ ಯಾವುದು ಅಂತ ತಿಳ್ಕೊಳ್ಬೋದು ಭಾಳ ಸುಲಭವಾಗಿ. ತುಂಬ ಕ್ವಶನ್ಗಳಿದೆ, ಇಂಟರ್ನೆಟ್ಟಲ್ಲಿ ಹೋಗಿ ನೋಡಿದರೂ ಗೊತ್ತಾಗ್ತದೆ, ಅಂತರ್ಜಾಲದಲ್ಲಿ ಹುಡುಕಿದ್ರೆ ಸಿಗ್ತದೆ. ಆಮೇಲೆ ಅದರ ಲಕ್ಷಣಗಳದ್ದೇ ಸುಮಾರಷ್ಟು ಆ ಲಕ್ಷಣಗಳ ಆಧಾರದಲ್ಲಿ ಇರೋದು. ಈಗ ನಿಮ್ಮ ಒಬ್ಬರು ಪ್ಯೂರ್ ವಾತದವರು ಅಂತ ಇರೋದಿಲ್ಲ, ಪ್ಯೂರ್ ಪಿತ್ತದವರು ಅಂತ ಇರೋದಿಲ್ಲ, ಎಲ್ಲ ಮಿಕ್ಸ್ ಇರ್ತದೆ, ಸ್ವಲ್ಪ ಹೆಚ್ಚು ಕಡಿಮೆ. ಅದು ಯಾವುದು ಡಾಮಿನೇಟಿಂಗ್ ಇದೆ ಅದನ್ನು ಹೊಂದ್ಕೊಂಡು ಅವರ ಬಾಡಿ ನೇಚರ್ ಅಂತ ಹೇಳೋದು. ಹಾಗೆ ಯಾರು ಕೂಡ ಒಂದೇ ಪ್ರಕೃತಿಯವರು ಅಂತ ಆಗಿರೋದಿಲ್ಲ, ಪ್ಯೂರ್ ಆಗಿರೋದು ಅಂತ ಇರೋದಿಲ್ಲ, ಎಲ್ಲ ಮಿಕ್ಸ್ ಇರ್ತದೆ. ಮತ್ತು ಲಾಸ್ಟ್ ಫ್ಯೂ ಟೈಮಿಂದ ನೋಡ್ತಾ ಇದ್ರೆ ಒಂದು ಸ್ವಲ್ಪ ಕೆಲವು ವರ್ಷಗಳಿಂದ ಕೋವಿಡ್ ಬಂದಾದಮೇಲೆ ಡಾಕ್ಟರ್ ಆ್ಯಕ್ಚುಲಿ ಎಲ್ಲ 18 ಇಯರ್ಸಿಂದ 35 ರೇಂಜ್ವರೆಗೂ ತುಂಬ ಹಾರ್ಟ್ ಅಟ್ಯಾಕ್ಸ್ ಆಗಿ ಆ್ಯಕ್ಚುಲಿ ತುಂಬ ಜನ ಸಾಯ್ತಿದ್ದಾರೆ. ಈಗ ಅದಕ್ಕೆ ಕೋವಿಡೇ ಕಾರಣನ ಅಥವಾ ಬೇರೆ ಏನಾದರೂ ಕಾರಣಗಳಿರ್ಬೋದು? ಕೋವಿಡೇ ಕಾರಣ ಅಲ್ಲ. ಕೋವಿಡ್ ಇಂಥ ಸಾಂಕ್ರಾಮಿಕ ಯಾವಾಗಲೂ ಅದರ ಇಂಪ್ಯಾಕ್ಟ್ ಮಾಡೋದಿದ್ರೆ ಬಂದ ತಕ್ಷಣ ಅದು ಇಂಪ್ಯಾಕ್ಟ್ ಮಾಡಿ ಹೋಗ್ತದೆ. ಅದು ನಂತರ ಮತ್ತೊಂದು ಡಿಸೀಸ್ ಪ್ರೊಸೆಸನ್ನು ಅದು ಸ್ಟಾರ್ಟ್ ಮಾಡೋದಿಲ್ಲ ಬಾಡಿಯಲ್ಲಿ. ಅದು ಆ ವೈರಾಣು ಇನ್ನೊಂದು ಡಿಸೀಸ್, ಈಗ ಒಬ್ಬರಿಗೆ ಡೆಂಗು ಬಂದಿದೆ, ಅದು ಇನ್ನೊಂದು ಡಿಸೀಸ್ ಪ್ರೊಸೆಸನ್ನು ಬಾಡಿಯಲ್ಲಿ TBಯನ್ನು ಡೆವಲಪ್ ಮಾಡ್ತಾ ಹೋಗೋದು ಹಾಗೆ ಮಾಡೋದಿಲ್ಲ ಅದು. ಅಥವಾ ಹಾರ್ಟ್ ಪ್ರಾಬ್ಲಮ್ ಡೆವಲಪ್ ಮಾಡೋದು ಹಾಗೆ ಮಾಡೋದಿಲ್ಲ. ಆ ಸಿಸ್ಟಮ್ನನ್ನು ವೀಕ್ ಮಾಡಿ ಹೋಗ್ತದೆ. ಅಲ್ಲಿಗೆ ಬಂದು ಅಟ್ಯಾಕ್ ಮಾಡಿತ್ತು, ಆ ಸಿಸ್ಟಮ್ನನ್ನು ವೀಕ್ ಮಾಡಿತ್ತು. ಅದು ನಾವು ಈ ಡಿಸೀಸ್ ಬರಬಾರ್ದು ಅಂತ ಏನೆಲ್ಲ ಬೇರೆ ಬೇರೆ ಮೆಷರ್ಗಳನ್ನು ತಗೊಂಡಿರ್ತೇವಲ್ವ, ಆ ಮೆಷರ್ಗಳಿಂದಾಗಿ ಅದು ನಮ್ಮ ಬಾಡಿಯನ್ನು ಅದು ಯಾವ ರೀತಿಯೆಲ್ಲ ಆ್ಯಕ್ಟ್ ಆಗ್ತದೆ ಅಂತ ಹೇಳೋದು ಗೊತ್ತಿರೋದಿಲ್ಲ. ಮತ್ತು ಕೆಲವೊಮ್ಮೆ ಸಂಶೋಧನೆಗಳನ್ನು ನಡೆಯದೆ ತುರಾತುರಿಯಲ್ಲಿ ಅದು ಭಾಳ ಬೇಗ ಮಾರ್ಕೆಟಿಗೆ ಬಂದಿರ್ತದೆ. ಯಾವುದೇ ಸಂಶೋಧನೆಗಳು ನಡೆಯದೆ ಅದು ಅದರ ನೆಗೆಟಿವ್ ಎಫೆಕ್ಟ್ ಏನು, ಪಾಸಿಟಿವ್ ಎಫೆಕ್ಟ್ ಏನು ಅಂತ ಹೇಳೋದು ಗೊತ್ತಿಲ್ಲದೆ ಅದು ಮಾರ್ಕೆಟಿಗೆ ಬಂದಿರ್ತದೆ. ಸೊ ಅದೆಲ್ಲ ತಗೊಂಡಾಗ ಅದರ ಇಂಪ್ಯಾಕ್ಟ್ಗಳು ಸಾಕಷ್ಟು ವಿಜ್ಞಾನಿಗಳು ವಿಶ್ವದಾದ್ಯಂತ ಎಚ್ಚರಿಕೆ ಕೊಟ್ಟಿದ್ದರು. ಆಮೇಲೆ ಯಾವಾಗಲೂ ನಾವು ಗೊತ್ತಿರಬೇಕೇನು ಅಂತ ಹೇಳಿದರೆ, ನಮ್ಮ ದೇಹವನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದು ನಮ್ಮ ಫುಡ್ಡಿನ ಮೂಲಕ, ನಮ್ಮ ಡೈಲಿ ರೆಜಿಮೆನ್ನ ಮೂಲಕ. ಆಯುರ್ವೇದದಲ್ಲಿ ಡೈಲಿ ರೆಜಿಮೆನ್ನಲ್ಲಿ ತುಂಬ ವಿಷಯಗಳನ್ನು ಹೇಳಿದ್ದಾರೆ, ಹೇಗೆ ನಮ್ಮ ಬಾಡಿಯನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದು ಅಂತ. ಆಮೇಲೆ ಪಂಚಕರ್ಮ ಚಿಕಿತ್ಸೆ ಅಂತ ಹೇಳಿದರು, ಅದರಲ್ಲೂ ಬಾಡಿಯನ್ನು ಹೇಗೆ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಅಂತ ಹೇಳಿದ್ದಾರೆ. ಹೀಗೆ ಈ ರೀತಿಯಲ್ಲಿ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಬಿಟ್ಟರೆ ಬೇರೆ ಒಂದೊಂದು ಡಿಸೀಸಿಗೆ ನೀವು ಒಂದೊಂದು ವ್ಯಾಕ್ಸಿನ್ಗಳು ಅಥವಾ ಈ ರೀತಿಯಲ್ಲಿ ಮಾಡ್ತಾ ಹೋದರೆ ಅದಕ್ಕೆ ಎಂಡ್ ಅಂತ ಹೇಳೋದಿಲ್ಲ. ಕಾಯಿಲೆಗಳೊಂದು 4000 ಕಾಯಿಲೆಗಳಿದೆ. ನೀವು ಒಂದು 30 ವರ್ಷ ಹಿಂದೆ, 30-40 ವರ್ಷ ಹಿಂದೆ ಕೇವಲ ಒಂದು 3-4 ವ್ಯಾಕ್ಸಿನ್ಗಳಿತ್ತು. ಈಗ ಒಂದು 50-100 ತನಕ ಹೋಗಿದೆ ಅದು. ಎಲ್ಲದಕ್ಕೂ ವ್ಯಾಕ್ಸಿನ್, ಪ್ರತಿಯೊಂದಕ್ಕೂ ಸಪ್ರೇಟ್ ವ್ಯಾಕ್ಸಿನ್ಗಳು. ಹಾಗಾದರೆ ಇನ್ನೂ ಸೈನ್ಸ್ ಡೆವಲಪ್ ಆಗ್ತಾ ಹೋದಾಗೆ 3000 ವ್ಯಾಕ್ಸಿನ್ ಅಂತ ಆದರೆ ಒಬ್ಬರು ಕಾಯಿಲೆ ಅತ್ಯಂತ ಹೆಚ್ಚು ಕಾಯಿಲೆ ಇರುವವರು ಕೂಡ 3000 ಇಂಜೆಕ್ಷನ್ಗಳನ್ನು ತಗೊಂಡಿರೋದಿಲ್ಲ. ಹಾಗಾಗಿ ಕಾಯಿಲೆ ಇಲ್ಲದೆ ನಾವು ಕಾಯಿಲೆ ತಡಿಲಿಕ್ಕೆ ಅಷ್ಟು ವ್ಯಾಕ್ಸಿನ್ ತಗೊಳ್ಬೇಕಾಗ್ತದೆ ಅಂತ ಹೇಳಿದರೆ ಜನರಿಗೆ ಅರ್ಥ ಆಗ್ತದೆ ಅಂತ ಹೇಳಿದ್ರೆ ಇದು ಈ ಕಾನ್ಸೆಪ್ಟ್ನಲ್ಲೇ ಏನೋ ಮಿಸ್ಟೇಕ್ ಇದೆ ಅಂತ.
ಏನು ಮಿಸ್ಟೇಕ್ ಅಂತೇಳಿ ಅಷ್ಟು 3000 ತನಕ ಡೆವಲಪ್ ಆಗಬೇಕಾದ ಅಗತ್ಯ ಇಲ್ಲ. ಒಂದು 100 ವ್ಯಾಕ್ಸಿನ್ನ ತಗೊಳ್ಬೇಕು ಅಂತ ಬರಲಿ, ಈಗ ಒಂದು 50 30 40 ತಗೊಳ್ತಾ ಇದ್ದಾರೆ, 100 ವ್ಯಾಕ್ಸಿನ್ ತಗೊಳ್ಬೇಕು ಅಂತ ಬರಲಿ. ಆಗ ಜನರು ಥಿಂಕ್ ಮಾಡ್ತಾರೆ ಇದೇನೋ ಕಾನ್ಸೆಪ್ಟ್ನಲ್ಲಿ ರಾಂಗ್ ಇದೆ ಅಂತ. ಯಾಕೆಂತೇಳಿದರೆ ಎಷ್ಟೋ ಜನರು ಕಾಯಿಲೆ ಇಲ್ಲದೆ ಎಷ್ಟೋ ವರ್ಷಗಳಿರ್ತಾರೆ, ಒಂದೇ ಒಂದು ಇಂಜೆಕ್ಷನ್ ತಗೊಂಡಿರೋದಿಲ್ಲ. ಇದು ಕಾಯಿಲೆ ಇಲ್ಲದೆ ಹೋಗಿ ಚುಚ್ಚಿಸ್ಕೊಳ್ಳೋದು ಅಂತೇಳಿ ಇದೇನೋ ತಪ್ಪಿದೆ ಅಂತ ಅರ್ಥ ಆಗ್ತದೆ ಜನರಿಗೆ. ಹಾಗಾದರೆ ಒಂದು ಕ್ಲಾಸ್ನಲ್ಲಿ ಒಬ್ಬ ರೌಡಿ ಇದ್ದಾನೆ ಅಂತ ಇಟ್ಕೊಳ್ಳಿ. ಒಬ್ಬ ಹುಡುಗ ತುಂಬ ಅವರ ತಂದೆ ರೌಡಿ, ಅವನು ರೌಡಿಸಮ್ ಮಾಡ್ತಾ ಇದ್ದಾನೆ ಹುಡುಗ. ಹಾಗಿದ್ರೆ ಅದನ್ನು ಫೇಸ್ ಮಾಡಲಿಕ್ಕೆ ಚಿಕ್ಕ ಪ್ರಮಾಣದಲ್ಲಿ ನಿಮ್ಮ ಮಗಳನ್ನು ಕೂಡ ರೌಡಿ ಮಾಡೋದಲ್ಲ, ಚಿಕ್ಕ ರೌಡಿ ಮಾಡಿಬಿಡೋದಲ್ಲ ಅವನನ್ನು ಫೇಸ್ ಮಾಡಲಿಕ್ಕೆ. ಅವನಿಗೇನು ಮಾಡಬೇಕಾದ್ದು ಅಂತ ಹೇಳಿದ್ರೆ ನೀವು ಕರಾಟೆ ಕಲಿಸ್ಬೇಕು, ಇನ್ನು ಕುಂಫು ಕಲಿಸ್ಬೇಕು, ಅಥವಾ ಬೇರೆ ಟೆಕ್ವಾಂಡೋ ಕಲಿಸ್ಬೇಕು, ಬಾಡಿಯನ್ನು ಕರಾಟೆ ಕಲಿಸ್ಬೇಕು. ಅವನ ಬಾಡಿಯನ್ನು ಸ್ಟ್ರೆಂಥನ್ನು ಮಾಡ್ಕೊಳ್ಳಿಕ್ಕೆ ಏನು ಕಲಿಸ್ಬೇಕು ಅದನ್ನು ಮಾಡಬೇಕಾದ್ದು. ಆಗ ಅವರನ್ನು ಫೇಸ್ ಮಾಡಲಿಕ್ಕೆ ಫಿಟ್ ಆಗ್ತಾನೆ. ಅದು ಯಾರೇ ರೆಡಿಯಾಗಿ ಬಂದರೂ ಕೂಡ ಅವನು ರೆಡಿ ಆಗ್ತಾನೆ, ಹೊರತು ನಿಮ್ಮ ಮಕ್ಕಳನ್ನೇ ಚಿಕ್ಕ ರೌಡಿ ಮಾಡಲಿಕ್ಕೆ ಹೊರಡೋದಲ್ಲ. ಹಾಗೆ ಈ ವ್ಯಾಕ್ಸಿನ್ನ ಕಾನ್ಸೆಪ್ಟ್ ಹೇಗೆ ಅಂತೇಳಿದ್ರೆ ಆ ಡಿಸೀಸಿನ ಅಂಶವನ್ನೇ ದೇಹಕ್ಕೆ ತಗೊಂಡು ನಿಮ್ಮ ಬಾಡಿಯನ್ನು ರೆಡಿ ಮಾಡ್ತಾ ಹೋಗೋದು ಅದನ್ನು ಫೇಸ್ ಮಾಡಲಿಕ್ಕೆ. ಆ ಕಾನ್ಸೆಪ್ಟ್ ರಾಂಗ್ ಅಂತ ನನ್ನ ಒಪಿನಿಯನ್. ಹಾಗಾಗಿ ಅದರ ಬದಲು ಈ ರೀತಿಯಲ್ಲಿ ಆಯುರ್ವೇದ ಹೇಳಿದ ಡೈಲಿ ರೆಜಿಮೆನ್, ಸೀಸನಲ್ ರೆಜಿಮೆನ್, ಪ್ರತಿಯೊಂದು ಏನೆಲ್ಲ ಹೇಳಿದ್ದಾರೆ, ಮತ್ತು ನಮ್ಮ ಹ್ಯಾಬಿಟ್ಗಳು ಹೇಗಿರಬೇಕು, ಸದ್ವೃತ್ತ ಸ್ವಸ್ಥವೃತ್ತ ಅಂದರೆ ರೈಟ್ ಕಂಡಕ್ಟ್ ಹೇಗೆಲ್ಲ ಇರಬೇಕು, ಆಮೇಲೆ ಸ್ವಸ್ಥವೃತ್ತ ಹೆಲ್ದಿ ರೆಜಿಮೆನ್ ಯಾವುದೆಲ್ಲ ಇದೆ ಅದು, ಡೈಲಿ ರೆಜಿಮೆನ್ ಪ್ರತಿ ದಿವಸ ಏನೆಲ್ಲ ಮಾಡಬೇಕು, ಬಾಡಿ ಸ್ಟ್ರೆಂಥನ್ ಮಾಡಲಿಕ್ಕೆ ತುಂಬ ವಿಚಾರಗಳನ್ನು ಹೇಳಿದ್ದಾರೆ, ತುಂಬ ಇದೆ, ಅನೇಕ ಇದೆ. ಆಮೇಲೆ ಸೀಸನಲ್ ರೆಜಿಮೆನ್ ಈಗ ನಾನು ಹೇಳಿದ್ದು ಋತುಚರ್ಯೆ ಅಂತ, ಬೇರೆ ಬೇರೆ ಸೀಸನಿಗೆ ಸರಿಯಾಗಿ ಹೇಗಿರಬೇಕು, ರಾತ್ರಿ ಚರ್ಯೆ, ಈಗ ಇದಿಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಇದನ್ನೆಲ್ಲ ಅಡಾಪ್ಟ್ ಮಾಡಿಕೊಂಡ್ರೆ ಅದು ಪೂರ್ತಿ ಪ್ರತಿಯೊಬ್ಬರಿಗೆ ಆಗೋದಿಲ್ಲ. ಆದರೆ ಒಂದು ಸಮುದ್ರದಿಂದ ನೀವು ಎಷ್ಟು ದೊಡ್ಡ ತಂಬಿಗೆ ತಗೊಂಡೋದ್ರೆ ಅದರಲ್ಲಿ ಅಷ್ಟು ನೀರು ತರಲಿಕ್ಕೆ ಆಗ್ತದೆ, ಒಂದು ಬಕೆಟ್ ಕೊಂಡೋದ್ರೆ ಅಷ್ಟು ನೀರು ತರ್ಬೋದು, ಒಂದು ಟ್ಯಾಂಕರ್ ಕೊಂಡೋದ್ರೆ ಅಷ್ಟು ನೀರು ತರ್ಬೋದು. ಸೊ ಎಷ್ಟಾಗ್ತದೆ ಅಷ್ಟು, ಯಾರು ಹೆಚ್ಚು ತಗೊಂಡು ಬರಲಿಕ್ಕೆ ಕೆಪಾಸಿಟಿ ಇದೆ ಅದಕ್ಕೆ ಸರಿಯಾಗಿ ನಮಗೆ ಹೆಚ್ಚು ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತ ಆದರೆ ಹೆಚ್ಚು ಹೆಲ್ದಿಯಾಗಿರ್ತೇವೆ ನಾವು. ಕರೆಂಟ್ ಯೂತ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್? ಹಾರ್ಟ್ ಅಟ್ಯಾಕ್ ತುಂಬ ಜಾಸ್ತಿ ಆಗ್ತಿದೆ, ಜೊತೆಗೆ ಈ ಡಯಾಬಿಟೀಸ್ ಕೂಡ ಚಿಕ್ಕ ಮಕ್ಕಳಲ್ಲೇ ಬರೋಕ್ಕೆ ಶುರುವಾಗಿದೆ. ಒಂದು ಲೈಫ್ ಸ್ಟೈಲ್ನ ಕರೆಕ್ಷನ್ ಮಾಡಬೇಕಾದ ತುಂಬ ಇಂಪಾರ್ಟೆಂಟ್. ಈಗ ನಾನು ಹೇಳಿದ್ದೆ ಇದನ್ನೇ, ಡಿಸೀಸ್ ಬಂದರೆ ಮಾಡುವ ವಿಚಾರಗಳಿಂದ ಹೆಚ್ಚು ಬರೋ ಮೊದಲೇ ನಾವು ಸರಿ ಮಾಡ್ಕೊಳ್ಬೇಕಾದ ಭಾಳ ಮುಖ್ಯ. ನಾವು ನಮ್ಮ ಬಾಡಿನ ವೀಕ್ ಮಾಡ್ಕೊಂಡಾಗಿದೆ ನಮ್ಮ ದೇಹ ಎಲ್ಲ. ಈಗ ಕೆಲವರು ಪ್ರತಿನಿತ್ಯ ಟ್ಯಾಬ್ಲೆಟ್ಸ್ ಒಂದು 5-6 ಟ್ಯಾಬ್ಲೆಟ್ ತಗೊಳ್ತಾ ಇರ್ತಾರೆ, ಯಾವುದು ಹೆಚ್ಚು ಡೈಜೆಷನ್ ಪವರ್ ಸ್ಟ್ರಾಂಗ್ ಆಗಲಿಕ್ಕೆ. ಮೆಡಿಸಿನ್ ಅಲ್ಲ ಅಂತ ಅವ್ರ ತಲೆಯಲ್ಲಿರ್ತದೆ, ಸಪ್ಲಿಮೆಂಟ್ ತಗೊಳ್ಳೋದು ಅಂತ. ಇನ್ನು ನಿದ್ರೆ ಚೆನ್ನಾಗಿ ಬರಲಿಕ್ಕೆ ಒಂದು ಸಪ್ಲಿಮೆಂಟು, ಆಮೇಲೆ ಹಸಿವೆ ಸರಿಯಾಗಿ ಆಗಲಿಕ್ಕೆ, ತಿಂದದ್ದು ಜೀರ್ಣ ಆಗಲಿಕ್ಕೆ ಇನ್ನೊಂದು ಸಪ್ಲಿಮೆಂಟು. ಈ ರೋಗ ಇರೋರಿಗಿಂತ ಜಾಸ್ತಿ ಅವರೇ ತಿಂತಾ ಇರ್ತಾರೆ. ಅದು ಮೆಡಿಸಿನೇ, ಅದು ಹೆಸರು ಸಪ್ಲಿಮೆಂಟ್ ಅಂತ ನಾವು ಲೇಬಲ್ ಹಾಕಿದ್ರು ಕೂಡ ಅಳಿಯಲ್ಲ ಮಗಳ ಗಂಡ ಅಷ್ಟೇ, ಅದು ಮೆಡಿಸಿನೇ. ಅದು ಫುಡ್ನ ಮೂಲಕ ನಾವು ಸ್ಟ್ರೆಂಥನ್ ಅದೆಲ್ಲ ಸರಿ ಮಾಡ್ಕೊಳ್ಬೇಕಾದ್ದು. ಆದರೆ ಅದರ ಬದಲು ಔಷಧದ ಮೂಲಕ ಸರಿ ಮಾಡೋದು ಅಂತಲ್ಲ, ಅದು ಔಷಧವೇ ಅದು. ಹಾಗಾಗಿ ಔಷಧ ಕಡಿಮೆ ಇದ್ದಷ್ಟು ತುಂಬ ಒಳ್ಳೆಯದು. ಔಷಧ ಇಲ್ಲದೆ ಹೇಗಿರಬೇಕಾದ್ದು ಅದು ನೋಡಬೇಕಾದ್ದು. ಈ ಫಿಸಿಕಲ್ ಆ್ಯಕ್ಟಿವಿಟಿ, ಈಗ ವ್ಯಾಯಾಮ, ಎಕ್ಸರ್ಸೈಸ್ ಇದೆಲ್ಲ ಕಡಿಮೆ ಮಾಡಿದ್ದೇವೆ ನಾವು. ಫಿಸಿಕಲ್ ಆ್ಯಕ್ಟಿವಿಟಿ ಮೊದಲಿಗಿಂತ ತುಂಬ ಕಡಿಮೆ ಆಗಿದೆ. ಈಗ ನೋಡಿ, ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಈಗ ಬಂದದ್ದಲ್ಲ, ಒಂದೊಂದು 30-40 ವರ್ಷ ಆಯಿತು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಬಂದು. ಹಾಗಾದರೆ ಆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡುವಾಗ ಯಾಕೆ ಫ್ಯಾಟಿ ಲಿವರ್ ಅವತ್ತು ಇರಲಿಲ್ಲ? ಈಗ ಒಂದು 30 ವರ್ಷ ಹಿಂದಿನ ಜನ್ರೇಷನ್ನಲ್ಲಿ ಫ್ಯಾಟಿ ಲಿವರ್ ಯಾಕೆ ಅಷ್ಟು ಕಡಿಮೆ ಇತ್ತು? ತುಂಬ ರ್ಯಾರ್ಲಿ ಫ್ಯಾಟಿ ಲಿವರ್ ಅಂತ ಬರ್ತಾಯಿತ್ತು, ಭಾಳ ರ್ಯಾರ್ ಆಗಿ. ಒಂದು 200 ಜನ ಪೇಷಂಟ್ಸ್ಗೆ ನೋಡಿದರೆ ಒಬ್ಬರಲ್ಲಿ ಯಾರು ಫ್ಯಾಟಿ ಲಿವರ್ ಅಂತ ಬರ್ತಾಯಿತ್ತು. ಈಗ 35% ಅಡಲ್ಟ್ ಪಾಪ್ಯುಲೇಷನಿಗೆ ಫ್ಯಾಟಿ ಲಿವರ್ ಇದೆ ಅಂತ ವೈದ್ಯಕೀಯ ಅಂಕಿಅಂಶ ಹೇಳ್ತಾ ಇದೆ. 35% ಅಡಲ್ಟ್ ಪಾಪ್ಯುಲೇಷನ್ ಅಂದರೆ ನೋಡಿ, 3ರಲ್ಲಿ ಒಬ್ಬರಿಗೆ ಫ್ಯಾಟಿ ಲಿವರ್ ಇದೆ ಅಂತಾಯಿತು. ಮೊದಲು ಯಾಕಿರಲಿಲ್ಲ? ಅದು ಯಾಕಿರಲಿಲ್ಲ ಅಂತೇಳಿ ಫ್ಯಾಟಿ ಲಿವರ್ ಅಂತೇಳಿ ಭಾಳ ಡಿಸೀಸ್ನ ಎಕ್ಸ್ಪ್ಲನೇಷನ್ಗೆ ಹೋಗೋದಕ್ಕಿಂತ ಭಾಳ ಸರಳವಾಗಿ ಹೇಳೋದಿದ್ದರೆ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗಿದೆ ಅಂತ. ನಮ್ಮ ಬಾಡಿಗೆ ಏನೆಲ್ಲ ಕೆಲಸ, ಹಿಂದಿನವ್ರು ಏನೆಲ್ಲ ಕೆಲಸ ಮಾಡ್ತಾಯಿದ್ರು, ಫಿಸಿಕಲ್ ಆ್ಯಕ್ಟಿವಿಟಿ ಇತ್ತು, ಅದೆಲ್ಲ ನಾವು ಕಡಿಮೆ ಮಾಡ್ಕೊಂಡಿದ್ದೇವೆ. ಎಲ್ಲದಕ್ಕೂ ಮೆಷಿನ್ ಬಂದಿದೆ, ಪ್ರತಿಯೊಂದಕ್ಕೂ ಕೂಡ. ಈಗ ಮೊದಲೆಲ್ಲ ಒಂದು ಮನೆಯಿಂದ, ಒಬ್ಬರು ಮನೆ ಒಂದು ಸಿಟಿಯಿಂದ ಒಂದು 4 ಕಿಲೋಮೀಟ್ರ್ ದೂರ ಇದ್ದರೆ 4 ಕಿಲೋಮೀಟ್ರ್ ನಡೆದೇ ಹೋಗಬೇಕಾಗಿತ್ತು. ಆ 4 ಕಿಲೋಮೀಟ್ರ್ ಹೋಗೋದು, ಅವರೊಂದು 10 ರೂಪಾಯಿ ಬ್ರೆಡ್ ತಗೊಳ್ಳೋದಿದ್ರು 4 ಕಿಲೋಮೀಟ್ರ್ ನಡಿಬೇಕಾಗಿತ್ತು ಹೋಗಿ ಬರಲಿ. ಈಗ ಆಗಲ್ಲ, ಈಗ ಎಲ್ಲದಕ್ಕೂ ವೆಹಿಕಲ್ ಇದೆ, ಅಡುಗೆ ಮಾಡಲಿಕ್ಕೂ ಎಲ್ಲದಕ್ಕೂ ರೋಬೋಟ್ಗಳು ಬಂತು. ಈಗ ಇನ್ನು ಸರ್ಜರಿ ಮಾಡಲಿಕ್ಕೆ, ಹಾರ್ಟ್ ಸರ್ಜರಿ ಮಾಡಲಿಕ್ಕೂ ರೋಬೋಟ್ ಬಂದಿದೆ. ಈಗೆಲ್ಲ ಸರ್ಜರಿಗಳು ಮಾಡಲಿಕ್ಕೆ ಕೂಡ. ಅಂದರೆ ಮನುಷ್ಯನ ಆ್ಯಕ್ಟಿವಿಟೀಸನ್ನು ಮೆಷಿನ್ಸ್ ರಿಪ್ಲೇಸ್ ಮಾಡ್ತಾ ಇದೆ. ಸೊ ಅದು ರಿಪ್ಲೇಸ್ ಮಾಡಿದ ತಕ್ಷಣ ಫಿಸಿಕಲ್ ಆ್ಯಕ್ಟಿವಿಟಿ, ಫಿಸಿಕಲ್ ಸ್ಟ್ರೈನ್ ಕಡಿಮೆ ಆಯಿತು, ಎಕ್ಸರ್ಷನ್ ಕಡಿಮೆ ಆಯಿತು. ಬಾಡಿಗೆ ಎಷ್ಟು ಬೇಕು ಎಕ್ಸರ್ಸೈಸ್ ಅಷ್ಟೇ ಬೇಕು. ಈಗ ಆನೆ
ಮೊದಲಿದ್ದಷ್ಟೇ ಕಾಯಿಲೆ ನನಗೆ ಇವತ್ತೂ ಇದೆ. ಮನುಷ್ಯರಿಗೆ ಯಾಕೆ ಕಾಯಿಲೆ ಜಾಸ್ತಿ ಆಯಿತು? ಈಗ ನೀವು ಇಷ್ಟೆಲ್ಲ ಮೆಡಿಕಲ್ ಅಡ್ವಾನ್ಸ್ಮೆಂಟ್ ಆದಮೇಲೆ ಕಾಯಿಲೆಗಳು ಕಡಿಮೆ ಆಗಬೇಕಾಗಿತ್ತಲ್ವ? ಕಾಯಿಲೆಗಳು ಯಾಕೆ ಜಾಸ್ತಿ ಆಯಿತು? ಹಿಂದೆ ಇದ್ದದ್ದಕ್ಕಿಂತ ಹಿಂದೆಲ್ಲ ಈಗ ಒಂದು 30 ವರ್ಷಗಳ ಹಿಂದೆ ನಾನು ಸ್ಟಡಿ ಮಾಡೋ ಟೈಮ್ನಲ್ಲಿ ರುಮಟಾಯ್ಡ್ ಆರ್ಥರೈಟಿಸ್ ಅಂದರೆ 40 ವರ್ಷದ ಮೇಲಿನವರಿಗೆ ಬರೋದು ಹೀಗೆ ಇತ್ತು. ಮೆಡಿಕಲ್ ಬುಕ್ಸ್ ಟೆಕ್ಸ್ಟ್ ಬುಕ್ಗಳಲ್ಲಿ ಎಲ್ಲ ಎಕ್ಸ್ಪ್ಲನೇಷನ್ಗಳು 40 ವರ್ಷ ಕಳೆದ ಮೇಲೆ. ಈಗ ನಿಮಗೆ 20 ವರ್ಷದವರೆಗೂ ರುಮಟಾಯ್ಡ್ ಆರ್ಥರೈಟಿಸ್ ಇರ್ತದೆ. ಅದು ಅನ್ಕಾಮನ್ ಅಲ್ಲ, ಕಾಮನ್ ಆಗಿ ಅಂದರೆ ಅಲ್ಲಿ ಇಲ್ಲಿ ಎಲ್ರಿಗೂ ಕಾಣ್ತಾ ಇರ್ತೇವೆ ನಾವು. ಹಾಗಾದರೆ ಯಾಕೆ ಆ ಏಜ್ ಕಡಿಮೆ? ಡಯಾಬಿಟಿಸು, ಓಕೆ, ಲೈಫ್ ಸ್ಟೈಲ್ ಡಿಸಾರ್ಡ್ರು ಅದೊಂದು 50 ವರ್ಷ ಕಳೆದ ಮೇಲೆ ಬರ್ತದೆ. ಎಲ್ಲ ಆರಾಮಾಗಿದ್ದಾಗ ಸುಖದಲ್ಲಿದ್ದಾಗ ಬರ್ತದೆ ಜಾಸ್ತಿ ಅಂತ ಇದ್ದದ್ದು. ಯಾಕೆ ಅದು ಈಗ 20 ವರ್ಷದಲ್ಲಿ 30 ವರ್ಷದಲ್ಲಿ ತುಂಬ ಬರ್ತಾ ಇದೆ? ಯಾಕೆ ಟೈಪ್ 1 ಡಯಾಬಿಟಿಸ್ ಜಾಸ್ತಿ ಆಗ್ತಾ ಇದೆ? ಯಾಕೆ ಆಸ್ಟಿಯೋಆರ್ಥರೈಟಿಸ್ ಇಷ್ಟು ಜಾಸ್ತಿ ಆಗ್ತಾ ಇದೆ? ಅದೆಲ್ಲ ಮೊದಲು ಮೆಡಿಕಲ್ ಎಕ್ಸಾಮಿನೇಷನ್ ಇಲ್ಲ ಅಂತ ಕೆಲವರೆಲ್ಲ ಮುಂಡುವಾದ ಮಾಡೋರು ಇರ್ತಾರೆ. ಆ ಜಾಯಿಂಟ್ ಪೈನ್ ಇದ್ದರೆ ಈಗ ಆರ್ಥರೈಟಿಸ್ ಅಂತ ಲೇಬಲ್ ಇಲ್ಲದೆ ಇದ್ದಿರ್ಬೋದು. ಮೊದಲು ಜಾಯಿಂಟ್ ಪೈನ್ ಕಾಣ್ತದಲ್ವಾ, ಅಂಥ ಜಾಯಿಂಟ್ ಪೈನ್ನವರೆಲ್ಲ ಎಷ್ಟು ಜನ ಇದ್ದರು ಅವರು ಹಿಂದೆ? ತುಂಬ ಕಡಿಮೆ ಇದ್ದದ್ದು. ಅಥವಾ ಈಗ ಬ್ಯಾಕ್ ಪೈನ್ ಹೋಗಿ ಸರ್ಜರಿ ಮಾಡಿಸ್ಕೊಳ್ತಾರೆ, ಲಂಬಾರು ಡಿಸ್ಕ್ ಬಲ್ಜೆಲ್ಲ ಆಗಿ ಯಾವುದೋ ಒಂದು ಎಲ್ಲೋ ಬಿದ್ದಿರ್ತಾರೆ, ಎದ್ದಾಗ ಈ ಬ್ಯಾಕ್ ಪೈನ್ ಸ್ಟಾರ್ಟ್ ಆಗಿರ್ತದೆ, ಮರುದಿವಸ ಹಾಸ್ಪಿಟ್ಲಲ್ಲಿ ಮಲಗಿರ್ತಾರೆ. ಹೀಗಿರೋ ಪರಿಸ್ಥಿತಿ ಯಾಕೆ ಬಂತು? ಯಾಕೆ ಜಾಸ್ತಿ ಆಗ್ತಾ ಇದೆ? ಹಾಗೆ ಹಿಂದೆ ಕೂಡ ಅಷ್ಟು ಸೀವಿಯರ್ ಇದ್ದರೆ ಮಾತ್ರ ಸರ್ಜರಿ ಮಾಡೋದಲ್ವಾ? ಅಷ್ಟು ಸೀವಿಯರ್ ಇದ್ದರೆ ಈಗ ಲೈಫ್ನಲ್ಲಿ ಏನೋ ಮೈಲ್ಡ್ ಇದ್ದರೆ ಸರ್ಜರಿ ಯಾರು ಮಾಡಿಸ್ತಾರೆ? ಯಾಕೆ ಇವತ್ತಷ್ಟು ಸರ್ಜರಿ ಆಗ್ತಾ ಇದೆ? ಯಾಕೆ ಹಿಂದೆ ಸರ್ಜರಿ ಆಗ್ತಾ ಇರಲಿಲ್ಲ? ಯಾಕೆ ಸರ್ಜರಿ ಬೇಕಾಗಿರಲಿಲ್ಲ ಅಂತ? ಯಾಕೆ ಸರ್ಜರಿ ಬೇಕಾಗಿಲ್ಲ? ಹೆಲ್ದಿಯಾಗಿದ್ದರು ಅಂತ. ಜನರಿಗೆ ಅಷ್ಟು ಬ್ಯಾಕ್ ಪೇನ್ನ ಪ್ರಾಬ್ಲಮ್ ಅಷ್ಟು ಇರಲಿಲ್ಲ ಮೊದಲು. ನಾವು ಒಪ್ಕೊಳ್ಬೇಕು ಅದನ್ನು, ಅದು ಸತ್ಯ. ಅದು ಹಾರ್ಟ್ ಅಟ್ಯಾಕ್ಸು ತುಂಬ ಕಡಿಮೆ ಇದ್ದದ್ದು. ಯಾಕೆ ಈಗ ಹಾರ್ಟ್ ಅಟ್ಯಾಕ್ಸು ಈಗ ಸಡನ್ ಜಾಸ್ತಿ ಆಯಿತು? ಕೆಲವರು ಮುಂಡುವಾದ ಹೇಳ್ತಾರೆ, ಏನೇನೋ ವಾದಗಳು, ಏನೋ ಚಳಿ ಜಾಸ್ತಿ ಆಗಿದೆ ಈ ವರ್ಷ ಹಾಗಾಗಿ ಸಾಯ್ತಾ ಇದ್ದಾರೆ ಅಂತ. ಚಳಿ ಜಾಸ್ತಿ ಆಗಿರೋದಲ್ಲ, ಚಳಿ ತುಂಬ ಭಾರತಕ್ಕಿಂತ ಎಷ್ಟು ಹೆಚ್ಚು ಚಳಿ ಇರುವ ದೇಶಗಳು, ಎಷ್ಟೋ ಇಡೀ ವರ್ಷ ಚಳಿ ಇರುವಂಥ ದೇಶಗಳು ಇದೆ, ಅಲ್ಲೆಲ್ಲ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗೋದಿಲ್ಲ. ಸುಮ್ಮನೆ ನಾವು ಹಾಗಿರೋ ಆರ್ಗ್ಯುಮೆಂಟ್ ಮಾಡಬಾರ್ದು. ಆಮೇಲೆ ಬೇಸಿಗೆ ಬಂದಾಗಲೂ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ ಅಂತಂದಾಗ ಎಲ್ಲ ಸೈಲೆಂಟ್ ಆಗಿಬಿಟ್ರು. ಹಾಗಿದ್ದರೆ ನಾವೇ ಏನೋ ಅನಾಹುತ ಮಾಡ್ಕೊಂಡಿದ್ದೇವೆ, ಅದರಿಂದಾಗಿ ಇದಷ್ಟು ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ನಾವು ಯಾವಾಗಲೂ ನಮ್ಮ ದೇಹವನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಹಾಕಬೇಕು, ಬಿಟ್ಟರೆ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡ್ಕೊಳ್ಬೇಕು. ಈಗ ನೀವು ಎಲ್ಲ ನಡೆಯೋದು ಕಡಿಮೆ ಮಾಡಿದಿರಿ, ಎಲ್ಲ ಮೆಷಿನ್ ಬಂತು, ಎಲ್ಲ ಆ್ಯಕ್ಟಿವಿಟೀಸ್ ಇದು ಮಾಡ್ತಿರಲ್ಲ, ತಕ್ಷಣ ಡಾಕ್ಟರ್ ತಕ್ಷಣ ಏನು ಹೇಳ್ತಾರೆ? ಸಪ್ರೇಟಾಗಿ ಮತ್ತೆ 5 ಕಿಲೋಮೀಟರ್ ನಡೀರಿ, ಸಪ್ರೇಟಾಗಿ ಇಷ್ಟು ನಡೀರಿ, ಇಷ್ಟು ಕೆಲಸ ಮಾಡಿ, ಇಷ್ಟು ಎಕ್ಸರ್ಸೈಸ್ ಮಾಡಿ. ಸೊ ಅದನ್ನು ತಪ್ಪಿಸ್ಕೊಂಡಿರ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಪ್ರಾಣಿಗಳೆಲ್ಲ ಹಾಗೇ ಇದ್ದಾವೆ, ಮೊದಲು ಹೇಗಿತ್ತು ಹಾಗೇ ಇದ್ದಾವೆ. ಹಾಗಾಗಿ ಅವು ಕಾಯಿಲೆ ಕೂಡ ಅಷ್ಟೇ ಇದೆ. ದನಗಳಿದೆ, ಮೊದಲಿದ್ದಷ್ಟೇ ಕಾಯಿಲೆಗಳು. ಎಕ್ಸ್ಟ್ರಾ ಕಾಯಿಲೆ ಬಂದಿದೆ ಯಾವುದು? ಮನುಷ್ಯರು ಕೊಟ್ಟ ಪ್ಲಾಸ್ಟಿಕ್ ತಿಂದು ಅದಕ್ಕೇನೋ ಪ್ರಾಬ್ಲಮ್ಮು, ಸರ್ಜರಿ. ಅದು ಬಿಟ್ಟರೆ ಅದರದ್ದೇ ಒರಿಜಿನಲ್ ಕಾಯಿಲೆಗಳೇನಿದೆ ಅದಷ್ಟೇ ಇದೆ, ಮೊದಲಿದ್ದದ್ದು ಅಷ್ಟೇ, ಈಗಲೂ ಅಷ್ಟೇ. ನಮಗೆ ಮನುಷ್ಯರಿಗೆ ಮಾತ್ರ ಕಾಯಿಲೆಗಳು ಜಾಸ್ತಿ ಆಗ್ತಾ ಇರೋದು. ಮತ್ತು ಮನುಷ್ಯರು ವೀಕ್ ಆಗ್ತಾ ಇರೋದು ಇನ್ನೊಂದೇ ಏನು ಎಕ್ಸಾಂಪಲ್ ಅಂತ ಹೇಳಿದರೆ, ಈಗ ಕೋವಿಡ್ ಬಂತಲ್ವಾ, ಇಷ್ಟು ಲಕ್ಷಗಟ್ಟಲೆ ಜನ ಸತ್ತರು, ಇಡೀ ಕೋಟಿಗಟ್ಟಲೆ ಜನ ಸತ್ತರು ಇಡೀ ವಿಶ್ವದಲ್ಲಿ. ಒಂದು ಪ್ರಾಣಿಗೂ ಬರಲಿಲ್ಲ ಅಲ್ವಾ ಅದು? ಓಕೆ, ಅದು ಬೇರೆ, ಅದು ಇಂಪ್ಯಾಕ್ಟ್ ಮಾಡೋದು ಬೇರೆ ರೀತಿಯಲ್ಲಿ. ಹಾಗಾದರೆ ಪ್ರಾಣಿಗಳನ್ನೇ ಇಂಪ್ಯಾಕ್ಟ್ ಮಾಡುವಂಥ ಕಾಯಿಲೆಗಳು ಬರ್ತಾ ಇಲ್ಲ ಅಲ್ವಾ? ಯಾಕೆ ಮನುಷ್ಯರನ್ನು ಮಾತ್ರ ಇಂಪ್ಯಾಕ್ಟ್ ಮಾಡೋ ಕಾಯಿಲೆಗಳಿಂಥ ಕಾಯಿಲೆಗಳು ಜಾಸ್ತಿ ಬರ್ತಾ ಇದೆ? ಯಾಕೆ ನಾವು ಅದನ್ನು ಥಿಂಕ್ ಮಾಡೋದಿಲ್ಲ? ಅದು ಅದರತನವನ್ನು ಮೇಂಟೈನ್ ಮಾಡಿದೆ ಅಂತ. ಮಂಗ ಮೊದಲು ಕೂಡ ಏನೋ ಮರದಲ್ಲಿರುವ ಹಣ್ಣು ಹಂಪಲು ಇದೇ ತಿಂತಾಯಿತ್ತು, ಈಗಲೂ ಅದನ್ನೇ ತಿಂತಾ ಇರೋದು. ನಾವು ನಮ್ಮ ಆಹಾರ ಬಿಟ್ಟು ಬೇರೆ ಯಾವುದೋ ಆಹಾರ ತಗೊಳ್ಳಿಕ್ಕೆ ಆರಂಭ ಮಾಡಿದ್ದೇವೆ. ನಮಗೆ ನಮ್ಮ ಜೀವಮಾನದಲ್ಲಿ ಕಂಡು ಕೇಳರಿಯದ ಪಿಜ್ಜಾ ಬರ್ಗರ್ ನಾವೀಗ ತಿನ್ನಲಿಕ್ಕೆ ಆರಂಭ ಮಾಡಿದ್ದೇವೆ. ಯಾರು ನಮ್ಮ ಅಜ್ಜ ಎಲ್ಲ ನೋಡೇ ಇರಲಿಲ್ಲ ಅದನ್ನು. ಅಲ್ಲಿ ಅಮೇರಿಕದವರು ಮೊದಲಿನ ನೋಡಿದ್ದಾರೆ, ಅವರು ತಿನ್ನಲಿ. ಇಟಲಿಯವರು ನೋಡಿದ್ದಾರೆ, ಅವರು ತಿನ್ನಲಿ. ಅದು ಅವರ ಆಹಾರ. ಅದು ಅವರ ಆಹಾರವನ್ನು ನಾವು ತಿನ್ನಲಿಕ್ಕೆ ಆರಂಭ ಯಾಕೆ ಮಾಡಬೇಕು? ವಿವೇಚನಾ ಶೂನ್ಯರಾಗುವುದು ಅಂತ ಹೇಳಿದರೆ ಹೀಗೆ. ಈಗ ಯಾವುದೋ ಕಿವಿ ಫ್ರೂಟ್ ಇರ್ತದೆ, ನ್ಯೂಜಿಲ್ಯಾಂಡ್ನಲ್ಲಿ ಡೆಂಗು ಇಲ್ವಾ? ನ್ಯೂಜಿಲ್ಯಾಂಡ್ನಲ್ಲಿ ಡೆಂಗ್ಯೂಯಿಂದ ಡೆತ್ ಆಗಲಿಲ್ವಾ? ನೋಡೋದೇ ಇಲ್ಲ ಅದನ್ನು. ಕಿವಿ ಫ್ರೂಟು ಭಾರಿ ಒಳ್ಳೆಯದು ಡೆಂಗ್ಯೂ ಇದ್ದರೆ ಅಂತ ಹೇಳ್ಕೊಂಡು ನಾವು ಅಲ್ಲಿಂದ ಇಂಪೋರ್ಟ್ ಮಾಡಿಕೊಂಡು ಎಷ್ಟೋ ₹1000 ಅದು ಕೆಜಿಗೆ ಕೊಟ್ಟು ಅದನ್ನು ತಿನ್ನೋದು. ಅಲ್ಲೂ ಸತ್ತಿದ್ದಾರೆ ಬೇಕಷ್ಟು ಜನ. ಡ್ರ್ಯಾಗನ್ ಫ್ರೂಟು ಎಷ್ಟು ಹಣ ಕೊಟ್ಟು ತಗೊಳ್ತೇವೆ, ಅದು ಚೈನಾದ ಹಣ್ಣು. ಅದು ಅಲ್ಲಿ ಇರುವ ಕಾಯಿಲೆಗಳು ಎಷ್ಟೋ ಅವರಿಗೆ ಮ್ಯಾನೇಜ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಕಾಯಿಲೆಗಳು ಅಲ್ಲಿದೆ. ಇನ್ನು ಆ ಹಣ್ಣು ತಿಂದು ಇಲ್ಲಿ ನಮ್ಮ ಆರೋಗ್ಯ ಹೇಗೆ ಜಾಸ್ತಿ ಬೆಟರ್ ಆಗೋದು? ನಮ್ಮ ಫುಡ್ ನಮಗೆ ಬೆಸ್ಟ್ ಫುಡ್. ನಮ್ಮ ಅಜ್ಜ ಏನು ಫುಡ್ ತಿಂತಾಯಿದ್ರು ಅದು ನಮ್ಮ ಬೆಸ್ಟ್ ಫುಡ್. ಅಜ್ಜ ಏನು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಾಯಿದ್ರು, ದೈಹಿಕ ಚಟುವಟಿಕೆ ಮಾಡ್ತಾಯಿದ್ರು, ಅದು ನಮಗೆ ಬೆಸ್ಟ್ ಆ್ಯಕ್ಟಿವಿಟಿ. ಅದನ್ನು ಫಾಲೋ ಮಾಡಬೇಕು ನಾವು. ಆ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡೋದಿದ್ರೆ ಈ ಫ್ಯಾಟಿ ಲಿವರ್ ಜಾಸ್ತಿ ಆಗ್ತದೆ, ಇಂಥ ಕಾಯಿಲೆಗಳೆಲ್ಲ ಜಾಸ್ತಿ ಆಗ್ತದೆ. ಭಾಳ ಸರಳ ಅದು. ಹಾಗಾಗಿ ವೀಕ್ ಆಗೋದು. ಆ್ಯಕ್ಚುಲಿ ಹೋದ ವಾರದಲ್ಲಿ ಒಂದು ನ್ಯೂಸ್, ಅದೇ ಪಾಟ್ ಹೋಲ್ಸಿಂದ, ಬೆಂಗಳೂರು ಪಾಟ್ ಹೋಲ್ಸಲ್ಲಿ ವಿಪರೀತ ಯೂತೇ ಹೋಗ್ತಾ ಇದ್ದಾರೆ ಡಾಕ್ಟರ್ ಹತ್ರ. ಬ್ಯಾಕ್ ಪೇನ್ ಜಾಸ್ತಿ ಆಗಿದೆ, ಮೂಳೆ ಮುರಿಯೋದು ಜಾಸ್ತಿ ಆಗಿಬಿಟ್ಟಿದೆ, ಸುಮ್ಮನೆ ಬಿದ್ದರೆ ಮೂಳೆ ಮುರಿದು ಹೋಗ್ತಿದೆ ಅಂತ ಎಲ್ಲ. ಹೌದು, ಅದಕ್ಕೆಲ್ಲ ಇದೇ ಕಾರಣ ಅಂತಾರೆ ಡಾಕ್ಟರ್. ಖಂಡಿತ ಫಿಸಿಕಲಿ ಸ್ಟ್ರೆಂತ್ ಮಾಡ್ಕೊಳ್ಳೇಬೇಕು ನಾವು. ದೈಹಿಕವಾಗಿ ನಮ್ಮ ಶಕ್ತಿ ಕಡಿಮೆ ಆಗ್ತಾ ಹೋದ್ರೆ, ನಾನು ಮೊದಲೇ ಹೇಳಿದ್ದೆ ಕೆಲವು ಬಾರಿ, ಜನ್ರೇಷನಿಂದ ಜನ್ರೇಷನಿಗೆ
ಫಿಸಿಕಲ್ ಸ್ಟ್ರೆಂತ್ ಕಡಿಮೆ ಆಗ್ತಾ ಬರ್ತಾ ಇದೆ. ಅದಕ್ಕೆ ಅನೇಕ ಎಕ್ಸಾಂಪಲ್ಗಳಿದೆ. ನೀವು ಹಿಂದಿನವರು, ಈಗ ನಿಮ್ಮ ಅಜ್ಜಿ ಅಥವಾ ಅಜ್ಜ ಏನು ಕೆಲಸ ಮಾಡ್ತಾಯಿದ್ರು ಆ ಕೆಲಸ ನೀವು ಮಾಡಿದರೆ ಮರುದಿವಸ ಹಾಸ್ಪಿಟ್ಲಲ್ಲಿ ಇರ್ತೀರಿ ಅಂತ, ಅಂದರೆ ರುಟೀನ್ ವರ್ಕ್ ಮಾಡಿದರೆ. ಈಗ ನೀವು ಮನೇಲಿ ಉಪ್ಪಿನಕಾಯಿ ಹಾಕಬೇಕು, ಅದಕ್ಕೇನೋ ಎಲ್ಲ ಮೆಣಸು ತರೋದು ಅದು ತರೋದು ಎಲ್ಲ ಅಲ್ಲಿ ರುಬ್ಬಿ ಇದೆಲ್ಲ ಮಾಡಿದರೆ ಅಜ್ಜಿ ಮಾಡ್ತಾಯಿದ್ರು, ನಿಮ್ಮ ತಾಯಿಯೂ ಮಾಡ್ತಾ ಇದ್ದಿರ್ಬೋದು. ನೀವು ಮಾಡಲಿಕ್ಕೆ ಹೊರಟ್ರೆ ಮರುದಿವಸ ಸಿವಿಯರ್ ಬ್ಯಾಕ್ ಪೇನಲ್ಲಾಗಿ ಡಾಕ್ಟರ್ ಹತ್ರ ಹೋಗಬೇಕಾಗ್ತದೆ ಅಂತ. ಫಿಸಿಕಲ್ ಅಷ್ಟು ವೀಕ್ ಆಗ್ತಾಯಿದ್ದೇವೆ ನಾವು. ಕೂಲಿ ಕೆಲಸ ಮಾಡೋರು 100 kg ಮೂಟೆ ಹೊರ್ತಾಯಿದ್ರು, ಅದು 70 kg ಬಂತು, 50 kg ಬಂತು, ಈಗ 25 kg ಹೊರಲಿಕ್ಕೆ ಕಷ್ಟ ಆಗ್ತದೆ. ಫಿಸಿಕಲ್ ಆ್ಯಕ್ಟಿವಿಟಿ ಮೊದಲು ಎಷ್ಟು ಗಂಟೆ ಕೆಲಸ ಮಾಡ್ತಾಯಿದ್ರೆ ಅಷ್ಟು ಗಂಟೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಪ್ರತಿಯೊಂದು ಮನೆ ಸುತ್ತಮುತ್ತಲಿರೋ ಫಿಸಿಕಲ್ ಆ್ಯಕ್ಟಿವಿಟಿ ಮೂಲಕ ಮಾಡುವ ಕೆಲಸಗಳು ಯಾವುದೆಲ್ಲ, ಚಟುವಟಿಕೆ ಯಾವುದೆಲ್ಲ ಇದೆ ಅದೆಲ್ಲ ನಾವು ಮಾಡ್ತಾ ಹೋದರೆ, ಅಥವಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗುವಲ್ಲಿ ಇಟ್ಟಿಗೆ ಕಲ್ಲು ಹೊರ್ತಾ ಹೋಗ್ತಾರೆ ಮೇಲ್ಗಡೆಗೆ. ಡೆಲಿವರಿ ಆಗೋ ಮುಂಚಿನ ದಿವಸ ತನಕ ಎಷ್ಟೋ ಲೇಡೀಸ್ ಮೊದಲು ಕೂಲಿ ಕೆಲಸ ಮಾಡೋರು ಡೆಲಿವರಿ ಪ್ರೀವಿಯಸ್ ಡೇ ಕೂಡ ಮೇಲ್ಗಡೆ ತನಕ ಹೊತ್ತು ಹೋಗ್ತಾಯಿದ್ರು. ಎಷ್ಟು 6-7 ಇಟ್ಟಿಗೆ ಕಲ್ಲನ್ನು. ಈಗ 2 ಇಟ್ಕೊಂಡು ಹೋಗ್ಲಿಕ್ಕೆ ಮೇಲೆ ಕಷ್ಟ ಆಗ್ತದೆ. ಯಾರು ಪ್ರೆಗ್ನೆಂಟಿಗಲ್ಲ, ನಾರ್ಮಲ್ ಇರುವವರಿಗೆ ಕಷ್ಟ ಆಗ್ತಾಯಿದೆ. ಹಾಗಾದರೆ ಫಿಸಿಕಲ್ ಸ್ಟ್ರೆಂತ್ ಕಡಿಮೆ ಆಗ್ತಾಯಿದೆ. ಸೆಮೆನ್ ಅನಾಲಿಸಿಸ್, ವೀರ್ಯ ಪರೀಕ್ಷೆ ಇದೆಯಲ್ಲ ಪುರುಷರಲ್ಲಿ, ಅದು ಮೊದಲು ಬರೀ 20-30 ವರ್ಷ ಹಿಂದೆ ನಾನು ಅಧ್ಯಯನ ಮಾಡುವ ಸಮಯದಲ್ಲಿ 60 to 150 ಮಿಲಿಯನ್ ನಾರ್ಮಲ್ ಅಂತ ಇದ್ದದ್ದು ಕೌಂಟು. ನಾರ್ಮಲ್ ಕೌಂಟು ಸ್ಪರ್ಮ್ ಇದ್ದು, ವೀರ್ಯದಲ್ಲಿ ವೀರ್ಯಾಣುಗಳ ಸಂಖ್ಯೆ ಎಷ್ಟಿರಬೇಕು ಅಂತೇಳಿದರೆ 60 to 60ರಿಂದ 150 ಮಿಲಿಯನ್ ಇರಬೇಕು ಅಂತಿದ್ದದ್ದು. ಕೇವಲ 25-30 ವರ್ಷಗಳ ಹಿಂದೆ. ನೀವು ಹಳೆ ಯಾರ್ದಾದ್ರು ರಿಪೋರ್ಟ್ಗಳು ಅವರು ಪೇಷಂಟ್ ಅಥವಾ ಜನರು ನೋಡಿದರೆ ಅವ್ರಿಗೆ ಗೊತ್ತಾಗ್ತದೆ ನೇರವಾಗಿ, ಓ ರಿಪೋರ್ಟ್ಗಳು ಹೀಗಿತ್ತು ಅಂತ. ಆಮೇಲೆ ಅದನ್ನು ವಿಶ್ವ ಆರೋಗ್ಯ ಸಂಸ್ಥೆ ಕಡಿಮೆ ಮಾಡಿತು. 60 to 150 ಅಲ್ಲ, 60 to 120 ಅಂತ ಮಾಡಿದರು. ಆಮೇಲೆ 40ರಿಂದ 100 ಮಿಲಿಯನ್ ಅಂತ ಮಾಡಿದರು. ಆಮೇಲೆ 20 ಮಿಲಿಯನ್ಗಿಂತ ಜಾಸ್ತಿ ಇದ್ದರೆ ನಾರ್ಮಲ್ ಅಂತ ಮಾಡಿದರು. ಆಮೇಲೆ 15 ಮಿಲಿಯನ್ಗಿಂತ ಜಾಸ್ತಿ ಇದ್ದರೆ ನಾರ್ಮಲ್ ಅಂತ ಮಾಡಿದರು. ಈಗ 12 ಮಿಲಿಯನ್ಗಿಂತ ಜಾಸ್ತಿ ಇದ್ದರೆ ನಾರ್ಮಲ್ ಅಂತ ಈಗ 2 ವರ್ಷದಿಂದ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಇದೆ. ಯಾಕೆ ಕಡಿಮೆ ಮಾಡಿದರು? ಜಗತ್ತಿನಾದ್ಯಂತ ಪುರುಷರಲ್ಲಿ ಆ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತ. ಅದಕ್ಕೆ ನಾರ್ಮಲ್ ಮಾಡಿದ್ದು, ಲೋ ಮಾಡಿದ್ದು, ಅದಕ್ಕೆ ಸ್ಟ್ಯಾಂಡರ್ಡನ್ನೇ ಲೋ ಮಾಡಿಬಿಟ್ಟದ್ದು. ಅದರ ಅರ್ಥ ಏನು? ಪುರುಷತ್ವ ಕಡಿಮೆ ಆಗಿದೆ ಅಂತ ಅರ್ಥ. ಮೊದಲಿದ್ದ ಪುರುಷತ್ವ ಈಗಿಲ್ಲ ಅಂತ. ಮೊದಲು 8-10 ಮಕ್ಕಳು ಮಾಡ್ತಾಯಿದ್ದು, ಬರೀ ಅವರಿಗೆ ಟೈಮ್ ಇತ್ತು ಹಾಗೆಲ್ಲ, ಅದೇ ಆ ಕಾರಣಗಳಲ್ಲ. ಪುರುಷತ್ವ ಕೂಡ ಜಾಸ್ತಿ ಇತ್ತು ಅವರಿಗೆ, ಹಾಗಾಗಿ ಮಕ್ಕಳಾಗಿ ಹೋಗ್ತಿತ್ತು ಜಾಸ್ತಿ. ಬರ್ತ್ ಕಂಟ್ರೋಲ್ ಮೆಥಡ್ ಇರಲಿ, ಹಾಗಲ್ಲ. ಈಗ ಬೇಕು ಅಂತ ಹೇಳಿದ್ರೆ 10 ಮಕ್ಕಳಿಗೆ ಆಗಲಿ ಆಗೋದಿಲ್ಲ ಅಂತ. 10 ಮಕ್ಕಳು ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಮಗುವನ್ನೇ ಕಷ್ಟ. ಒಂದು ಮಕ್ಕಳಾಗದೆ ಎಷ್ಟೋ ಒದ್ದಾಡ್ತಾ ಇರ್ತಾರೆ. ಎಷ್ಟು IVF ಸೆಂಟರ್ಗಳಿದೆ, ಎಷ್ಟೆಲ್ಲ ಇದಿದೆ. ಪುರುಷತ್ವ ಕಡಿಮೆ. ಪುರುಷತ್ವ ಅಂದರೆ ಏನು? ಡೈರೆಕ್ಟ್ಲಿ ರಿಲೇಟೆಡ್ ವಿತ್ ಫಿಸಿಕಲ್ ಸ್ಟ್ರೆಂತ್. ಅದು ಪುರುಷರ ದೈಹಿಕ ಶಕ್ತಿ ಜಗತ್ತಿನಾದ್ಯಂತ ಕಡಿಮೆ ಆಗಿದೆ ಅಂತ ಹೇಳೋದಕ್ಕೆ ಅದು ನೇರ ಎಕ್ಸಾಂಪಲ್. ಅದು ಇನ್ನು ಬೇರೆ ಯಾವುದು ಸಂಶೋಧನೆ ಮಾಡಿ ಯಾರು ಬರಿಬೇಕು ಅಂತಿಲ್ಲ. ಹಾಗಾದರೆ ಆ ಫಿಸಿಕಲ್ ಸ್ಟ್ರೆಂತ್ ಕಡಿಮೆ ಆಗೋದನ್ನು ತಡಿಬೇಕು ಅಂತಾದರೆ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡಬೇಕು, ವ್ಯಾಯಾಮಗಳು ಜಾಸ್ತಿ ಆಗಬೇಕು, ಆಹಾರ ಪದ್ಧತಿ ಬೆಟರ್ ಆಗಬೇಕು. ಆಯುರ್ವೇದ ಹೇಳಿದ ಡೈಲಿ ರೂಟೀನ್ನಲ್ಲಿ ಕೆಲವಾದರೂ ನಾವು ಸ್ವಲ್ಪ ಇಂಪ್ಲಿಮೆಂಟ್ ಮಾಡ್ತಾ ಹೋಗಬೇಕು. ಅಭ್ಯಂಗಮ ಆಚರೇತ್ ನಿತ್ಯಂ, ಡೈಲಿ ಆಯಿಲ್ ಅಪ್ಲಿಕೇಶನ್ ಮಾಡಿ ಬಾಡಿಯನ್ನು ಮಾಡಬೇಕು. ಯಾಕೆ? ಸ ಜರ ಶ್ರಮ ವಾತಃ ದೃಷ್ಟಿ ಪ್ರಸಾದ ಪುಷ್ಟಿ ಆಯು. ಅದು ಆಯುಸ್ಸಿಗೆ ಸ್ಟ್ರೆಂತ್ ಕೊಡ್ತದೆ. ಪುಷ್ಟಿ ಆಯು, ಸ್ವಪ್ನ, ಒಳ್ಳೆ ನಿದ್ರೆ ಕೊಡ್ತದೆ. ದಾರ್ಢ್ಯಕೃತ್ತು, ದೇಹಕ್ಕೆ ದೃಢತೆ ಕೊಡ್ತದೆ. ಸೊ ಡೈರೆಕ್ಟ್ಲಿ ರಿಲೇಟೆಡ್ ವಿತ್ ಫಿಸಿಕಲ್ ಸ್ಟ್ರೆಂತ್ ಯಾವುದು? ಈ ಆಯಿಲ್ ಮಸಾಜ್, ಅಭ್ಯಂಗ ಅಂತ ಹೇಳೋದು. ಅದನ್ನು ನಾವು ಬಿಟ್ಟೆವು, ಎಲ್ಲ ಬಿಡ್ತಾ ಹೋದೆವು ಪ್ರತಿಯೊಂದು ಕೂಡ. ಈಗ ಬೇದಿಗೆ, ಈ ಬೆಂಗಳೂರಿನಲ್ಲಿ ಕೂಡ ಬೇದಿಗೆ ಔಷಧ ಅಂತ ಹೇಳ್ಕೊಂಡು ಜನರು ಹೋಗಿ ತಗೊಳ್ತಾರೆ. ಮೆಡಿಕಲ್ ಶಾಪಲ್ಲಿ ಕೇಳ್ತಾರೆ ಬೇದಿಗೆ ಔಷಧ ಕೊಡಿ ಅಂತ. ಆ ಕಾನ್ಸೆಪ್ಟ್ ಎಲ್ಲಿಂದ ಬಂದದ್ದು? 250 ವೈದ್ಯಕೀಯ ಪದ್ಧತಿಗಳಿದೆ, ಅದರಲ್ಲಿ ಎಲ್ಲೂ ಕೂಡ ನಿಮಗೆ ಬೇದಿಗೆ ಔಷಧ ತಗೊಳ್ಳೋದು ಅಂತ ಹೇಳೋ ಕಾನ್ಸೆಪ್ಟ್ ಇಲ್ಲ. ಹಾಗೆ ಬೇದಿಗೆ ಔಷಧ ತಗೊಳ್ಳೋದು ಅಂತ ಹೇಳೋ ಕಾನ್ಸೆಪ್ಟ್ ಇರೋದು ಆಯುರ್ವೇದದಲ್ಲಿ ಮಾತ್ರ. ಅದ್ಯಾವುದು? ಬೇದಿಗೆ ಔಷಧ ತಗೊಳ್ಳೋದು ಅಂತ ಕಾನ್ಸೆಪ್ಟ್ ಇಲ್ಲ. ವಿರೇಚನ ಕರ್ಮ ಅಂತ ಇದೆ ಪಂಚಕರ್ಮದಲ್ಲಿ. ಬಾಡಿ ಪ್ಯೂರಿಫಿಕೇಷನ್ನ ಮೆಥಡ್ಗಳಲ್ಲಿ 3 ಮುಖ್ಯ ಪ್ರೊಸೀಜರ್ಗಳನ್ನು ಬಾಡಿ ಪ್ಯೂರಿಫಿಕೇಷನ್ಗೆ ಅಂತ ಹೇಳಿದರು. ಅದರಲ್ಲಿ ಒಂದು ವಿರೇಚನ ಅಂತ. ವಿರೇಚನ ಪರ್ಗೇಷನ್ ಮಾಡೋದು ಬೇದಿಗೆ. ಅದು ಡೈರೆಕ್ಟಾಗಿ ಔಷಧ ತಗೊಂಡು ಬೇದಿ ಮಾಡೋದಲ್ಲ, ಅದಕ್ಕೆ ಒಂದು ಪ್ರೊಸೀಜರ್ ಇದೆ. ಒಂದು 10-11 ದಿವಸ ಬೇಕು ಅದಕ್ಕೆ. ಅದು ಮೊದಲೆಲ್ಲ ಇತ್ತು. ಅದು ಶಾರ್ಟ್ ಆಗಿ ಅದು ಪ್ರತಿ ವರ್ಷ ಮಾಡಬೇಕು ಅಂತ ಹೇಳಿದ್ದಾರೆ. ಈ ವಿರೇಚನವನ್ನು ಮಮನ ವಿರೇಚನ ಎಲ್ಲ ಪ್ರತಿ ವರ್ಷ ಮಾಡಬೇಕಾದ್ದು ಅಂತ ಹಿಂದೆ ಹೇಳಿರೋದು. ಅದು ಮತ್ತು ಯಾವುದೋ ಸಮಯ ಕಾಲಘಟ್ಟದಲ್ಲಿ ಅದು ಕಷ್ಟ ಆಗ್ತಾ ಬಂದು ಜನರಿಗೆ ಅದನ್ನು ಕಡಿಮೆ ಮಾಡ್ತಾ ಅದು ಶಾರ್ಟ್ ಆಗಿ ಆಮೇಲೆ ಅದು 3 ದಿವಸ ಬೇದಿಗೆ ಔಷಧ ತಗೊಳ್ಳೋದು ಹೀಗೆಲ್ಲ ಬಂತು. ಮತ್ತು ಈಗ ಒಮ್ಮೆ ಬೇದಿಗೆ ಔಷಧ ತಗೊಳ್ಳೋದು ಅಂತ ಹೇಳೋದಕ್ಕೆ. ಹಾಗಾಗಿ ಜನರಿಗೆಲ್ಲ ಈ ತತ್ವಗಳು ಗೊತ್ತಿದೆ, ಇದೆ ಅದು ಬಟ್ ಶಾರ್ಟಾಗಿ ಕ್ರೂಡಾಗಿ ಉಳ್ಕೊಂಡಿದೆ ಈಗ. ಹಾಗಾಗಿ ಆ ಹಿಂದೆ ಇದ್ದ ತತ್ವಗಳನ್ನು ಇನ್ನೂ ಪುನಃ ಅಡಾಪ್ಟ್ ಮಾಡಿಕೊಂಡ್ರೆ ನಾವು ನಮ್ಮ ದೈಹಿಕ ಶಕ್ತಿಯು ಬೆಟರ್ ಆಗ್ತದೆ, ರೋಗವನ್ನು ಎದುರಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ.
ಓಕೆ ಡಾಕ್ಟರ್, ತುಂಬ ಇನ್ಫಾರ್ಮೇಟಿವ್ ಆಗೈತೆ ನೀವು ಹೇಳಿದ್ದು. ಆ್ಯಕ್ಚುಲಿ ಕೋವಿಡ್ಗೆ ನೀವು ಹೇಳಿದ್ದೆಲ್ಲ ಪಾಲನೆ ಮಾಡಿದ್ರು ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ ನನಗೆ. ಥ್ಯಾಂಕ್ ಯು ಡಾಕ್ಟರ್. ನಮಸ್ಕಾರ.